Hello everyone, welcome back. Today I am here with a few more science questions which asked in a KEA BMTC examination. So let us go with our first question. A boy is weighing 4 kg at the equator on the earth. He started moving towards the North Pole, then his weight dash. Options like goes on decreasing, remains same, goes on increasing, and first decreases and then increases. ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ 40 ಕೆಜಿ ತೂಕ ಇರುತ್ತಾನೆ. ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಆರಂಭಿಸಿದರೆ ಆತನ ತೂಕ ಏನಾಗುತ್ತೆ? ಕಡಿಮೆಯಾಗುತ್ತಾ ಹೋಗುತ್ತದೆ, ಅಷ್ಟೇ ಇರುತ್ತದೆ, ಹೆಚ್ಚಾಗುತ್ತಾ ಹೋಗುತ್ತದೆ, ಆರಂಭದಲ್ಲಿ ಕಡಿಮೆ ಆಗುತ್ತದೆ, ನಂತರ ಹೆಚ್ಚಾಗುತ್ತದೆ. ಸೊ ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ goes on increasing. Goes on increasing. Why? Because firstly let us go with the um, equator and the poles. See, in our earth, this line we call it as a equator, and a boy is standing over here with a 40 kg of a weight. So he will be moves towards the north pole. North pole ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಹಾಗಿದ್ರೆ ಅವರ ವೆಯ್ಟ್ ಏನಾಗ್ತಾ ಹೋಗುತ್ತೆ ಅನ್ನೋದು ಕ್ವೆಶನ್. ಸೊ ಆಸ್ ಎ ಸೈಡ್ ಇಟ್ ವಿಲ್ ಬಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳಿದೆ. ವೈ? ಬಿಕಾಸ್ ಒಂದು, ನಮಗೆ ಗೊತ್ತಿದೆ ನಾವೇನು ಭೂಮಿ ಮೇಲೆ ನಾವು ನಿಂತ್ಕೊಳ್ತೀವಿ ಅಂದರೆ ಇಟ್ ಈಸ್ ಡ್ಯೂ ಟು ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಇರೋದಕ್ಕೇನೆ ನಾವು ಭೂಮಿ ಮೇಲೆ ನಿಂತ್ಕೊಳ್ತಾ ಹೋಗ್ತೀವಿ. ದಟ್ಸ್ ಡ್ಯೂ ಟು ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್. ಹೌದು. ಸೊ ಹಾಗಿದ್ರೆ ನಾರ್ತ್ ಪೋಲ್ ಕಡೆ ಹೋಗ್ತಾ ಹೋಗ್ತಾ ವೆಯ್ಟ್ ಯಾಕೆ ಜಾಸ್ತಿ ಆಗ್ತಾ ಹೋಗುತ್ತೆ? ಈ ನಮ್ಮ ಭೂಮಿ ಇದೆ ಅಲ್ಲ, ಅಫ್ಕೋರ್ಸ್ ಇಟ್ಸ್ ಇನ್ ಅ ಸ್ಪಿಯರ್ ಶೇಪ್, ಬಟ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಭೂಮಿ, ಅರ್ಥಿನ ಒಳಗಡೆ ಇಂದ ಸೆಂಟರ್, ದಟ್ಸ್ ವಾಟ್ ಸೆಂಟರ್, ಅಲ್ಲಿಂದ ತಗೊಂಡ್ರೆ ಈ ನಮ್ಮ ಭೂಮಿಯ ಈಕ್ವಿಟಾರ್ ಲೈನ್ ಕಡೆ ಬಂದರೆ ಅಲ್ಲಿನ ರೇಡಿಯಸ್ಗೂ ಈ ಮೇಲ್ಗಡೆ ಈ ಪೋಲ್ಸ್ ಹತ್ರ ಹೋದಾಗ ಅಲ್ಲಿನ ರೇಡಿಯಸ್ಗೂ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ನಮ್ಮ ಭೂಮಿ ಕರೆಕ್ಟಾಗಿ ಫುಲ್ ಕಂಪ್ಲೀಟಾಗಿ ಸ್ಪಿಯರು ಕೂಡ ಇಲ್ಲ, ಲೈಕ್ ಮೇಲೆ ಮತ್ತು ಕೆಳಗಡೆ ಸ್ವಲ್ಪ ಚಪ್ಪಟೆ ಆಗಿದೆ. ಸೊ ಡಿಸ್ಟೆನ್ಸ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ವೇರಿ ಆಗ್ತಾ ಹೋಗುತ್ತೆ. ಒನ್ ಥಿಂಗ್. ಸೊ ಆವಾಗ ಅವರು ಆ ಡೈರೆಕ್ಷನ್ಸ್ಗಳಲ್ಲಿ ಮೂವ್ ಆಗ್ತಾ ಹೋದಾಗ ವೆಯ್ಟ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಆರ್ ಈಸ್ ನಥಿಂಗ್ ಬಟ್ ರೇಡಿಯಸ್ ಅಂತ ಅಂದರೆ ಫ್ರಮ್ ಇಲ್ಲಿಂದ ಇಲ್ಲಿವರೆಗೂ ಇರುವಂತಹ ಒಂದು ಡಿಸ್ಟೆನ್ಸ್. ಒನ್ ಥಿಂಗ್. ಸೊ ಅಲ್ಲಿಂದ ಅಲ್ಲಿವರೆಗೂ ಡಿಸ್ಟೆನ್ಸ್ ಏನಾಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ ಭೂಮಿಯ ಒಳಗಡೆಯಿಂದ, ಸೆಂಟರಿಂದ. ಸೊ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೇಜರ್ಲಿ ಇಸ್ ದಿಸ್ ಒನ್. ಸೊ ದೆನ್ there will be a difference like a mass and the weight. As I said, the correct answer is goes on increasing. So in our physics we use one of the formula, that is V equals m into g. Weight equals mass into g. So mass ಅಂದ್ರೆ ಏನು? ಮಾಸ್ ಅಂತ ಅಂದರೆ ಒಂದು ಆಬ್ಜೆಕ್ಟು ಕೆಲವೊಂದಿಷ್ಟು ಕಾನ್ಸ್ಟಿಟ್ಯೂಯೆಂಟ್ ಇಂದ ಮೇಡಪ್ ಆಗಿರುತ್ತೆ, ಅದನ್ನು ನಾವು ಮಾಸ್ ಅಂತ ಹೇಳಿ ಕರಿತೀವಿ. ಇವಾಗ ಒಂದು ಚಾಕ್ ಪೀಸ್ ಅಂತ ತಗೊಳ್ಳೋಣ, ಅದನ್ನು ನಾವು ಪೌಡರ್ ಮಾಡ್ಬೋದು. ಆ ಪೌಡರ್ನೆಲ್ಲ ಮತ್ತೆ ನಾವು ಒಟ್ಟುಗೂಡಿಸಿದ್ರೆ ಒಂದು ಚಾಕ್ ಪೀಸ್ ಆಗುತ್ತೆ. ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಮಾಸ್. ಹಾಗಿದ್ರೆ ವೆಯ್ಟಿಗೂ ಮಾಸ್ಗೂ ಡಿಫ್ರೆನ್ಸ್ ಖಂಡಿತ ಇದೆ. ಸೊ ವೆಯ್ಟ್ ಅಂದರೆ ಏನು? ಎಲ್ಲರೂ ಒಂದು ನಾವು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದಾಗ ಅಲ್ಲಿನ ಗ್ರಾವಿಟಿ ಇರುತ್ತೆ ಅಲ್ವಾ, ಆ ಒಂದು ಆಪ್ಷನ್ನ, ಆ ಒಂದು ಪ್ರಪೋರ್ಷನ್ನ ನಾವು ವೆಯ್ಟ್ ಅಂತ ಹೇಳಿ ಕರಿತೀವಿ. ಯಾವುದೋ ಒಂದು ಆಬ್ಜೆಕ್ಟ್ನ ಒಂದು ಪ್ಲೇಸ್ ಮೇಲೆ ಪ್ಲೇಸ್ ಮಾಡಿದಾಗ ಡ್ಯೂ ಟು ಗ್ರಾವಿಟಿ ವಾಟ್ ವಿಲ್ ಹ್ಯಾಪನ್ಸ್ ನೋ, ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ವೆಯ್ಟ್. ಸೊ ಯೂಶಲಿ ಮಾಸ್ನ ನಾವು ಕೆ ಜಿಯಿಂದ ಸಿಂಬಲೈಸ್ ಮಾಡ್ತಾ ಹೋಗ್ತೀವಿ ಯೂನಿಟ್. ದೆನ್ ವೆಯ್ಟ್ನ ಬಂದುಬಿಟ್ಟು ನ್ಯೂಟನ್. ಸೊ ಮಾಸ್ ಏನಾಗುತ್ತೆ, ಕಾನ್ಸ್ಟೆಂಟ್ ಇರ್ತಾ ಹೋಗುತ್ತೆ. ಬಟ್ ಈ ವೆಯ್ಟ್ ಏನಾಗುತ್ತೆ, ಡ್ಯೂ ಟು ಗ್ರಾವಿಟಿ ಇಟ್ ವಿಲ್ ಬಿ ಚೇಂಜಸ್. ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಗ್ರಾವಿಟಿ ಚೇಂಜ್ ಆಗ್ತಾ ಹೋದಂಗೆ ವೆಯ್ಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ವಾಟ್ ದ ಮೇನ್ ರೀಸನ್ ವೈ ದಟ್ ಬಾಯ್ ವಿತ್ ದ 40 kg will move, if we move towards the north pole, his weight will goes on increases. Due to this equation is a very important, just to go through this. Here m is a will be measured by kg and w will be measured by Newton, and this will be a acceleration due to gravity.
Then gravity is minimum at the equator and maximum at the poles, of course. ಸೊ ನಾನು ಆಗಲೇ ಹೇಳಿದೆ, ಈ ಈಕ್ವೆಟಾರ್ ಇರುತ್ತಲ್ಲ, ಇಲ್ಲಿ ಗ್ರಾವಿಟಿ ಮಿನಿಮಮ್ ಇರುತ್ತೆ. ಬಟ್ ಪೋಲ್ಸ್ ಅಂತ ಬಂದ್ವಿ ಅಂತ ಅಂದರೆ ಅಲ್ಲಿ ಗ್ರಾವಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸಿ, gravity will be minimum at the equator and maximum at the poles. Why? Because due to the ಅರ್ತ್ ರೊಟೇಷನ್. ನಮಗೆ ಗೊತ್ತು, ಭೂಮಿ ತನ್ನನ್ನು ತಾನು ಸುತ್ತಕೊಳ್ತಾ ಇರುತ್ತೆ, ಹಾಗೆ ಸೂರ್ಯನ ಸುತ್ತ ಕೂಡ ಸುತ್ತಾ ಇರುತ್ತೆ. ಒಂದು ಅರ್ತ್ ರೊಟೇಷನ್ ಆಗಿರೋದ್ರಿಂದ, ಇನ್ನೊಂದು ಬಲ್ಜಿಂಗ್ ಅಟ್ ದ ಈಕ್ವೆಟರ್. ಈ ಈಕ್ವೆಟಾರ್ ಹತ್ರ, ಇದು ನಮ್ಮ ಭೂಮಿ ಅಂತಂದರೆ, ಈ ಈಕ್ವೆಟರ್ ಹತ್ರ ಬಲ್ಜಿಂಗ್ ಅಂತ ಅಂದರೆ ಲೈಕ್ ಊದ್ಕೊಂಡಿರೋ, ಹೊರಗಡೆ ಬಂದಿರೋ ಅಂಥದ್ದು. ಸೊ ಆ ಎರಡು ಮೇನ್ ರೀಸನ್ಸ್ಗೆ ಏನಾಗುತ್ತೆ, ಗ್ರಾವಿಟಿ ಈಕ್ವೆಟರ್ ಹತ್ರ ಮಿನಿಮಮ್ ಇರುತ್ತೆ. ಹ್ಯಾಸ್ ಯು ಮೂವ್ ಫ್ರಮ್ ದ ಈಕ್ವೆಟರ್ ಟು ದ ಪೋಲ್, G ಅಂದರೆ acceleration due to gravity, that is gravity will be goes on increases. The main reason is to this one. So the correct answer will be goes on increasing. One thing, keep that in mind. Weight, due to gravity, weight change ಆಗ್ತಾ ಹೋಗುತ್ತೆ, but not the mass. Mass will be always the constant one. See, goes on decreasing, that's a wrong answer. Gravity increases ಆಗೋ ಕಾರಣ ಅದು ಡಿಕ್ರೀಸ್ ಆಗೋದಿಲ್ಲ. Then remains the same. Wrong, that's also wrong. So goes on increasing is only the correct one answer. So first it decreases and then increases, no, that's also the wrong answer. ಸೊ ಎಲ್ಲೆಲ್ಲಿ ಗ್ರಾವಿಟಿ ಹೇಗಿರುತ್ತೆ ಅಂತ ಅಂದರೆ, ಫಸ್ಟು ಈಕ್ವೆಟಾರಲ್ಲಿ ಇಟ್ ವಿಲ್ ಬಿ ಅ ಮಿನಿಮಮ್ ಆ್ಯಂಡ್ ಇನ್ ಅ ಪೋಲ್ಸಲ್ಲಿ ದಟ್ ವಿಲ್ ಬಿ ಅ ಮ್ಯಾಕ್ಸಿಮಮ್. ಸೊ ವೈ ವೆಯ್ಟ್ ಇನ್ಕ್ರೀಸಸ್, ಒಂದು ಯಾಕೆ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಒಂದಿಷ್ಟು ರೀಸನ್ ನಾನು ಆಲ್ರೆಡಿ ಹೇಳಿದೆ. ಇನ್ನೊಂದು ಬಂದ್ಬಿಟ್ಟು ಸೆಂಟ್ರಿಫೀಗಲ್ ಫೋರ್ಸ್ ರೆಡ್ಯೂಸ್ಡ್ ಅಫೆಕ್ಟಿವ್ ಗ್ರಾವಿಟಿ ಅಟ್ ದ ಈಕ್ವೆಟರ್. ಸೊ ಈ ಸೆಂಟ್ರಿಫೀಗಲ್ ಫೋರ್ಸ್ ಅಂತ ಅಂದರೆ ಔಟ್ವರ್ಡ್ ಫೋರ್ಸ್. ಇಲ್ಲೆಲ್ಲೋ ಒಂದು ಸೆಂಟರ್ ಇದೆ, ಈ ಹೊರ್ಗಡೆ ಆ್ಯಕ್ಟ್ ಆಗ್ತಿರೋ ಒಂದು ಔಟ್ವರ್ಡ್ ಫೋರ್ಸ್ನ ನಾವು ಸೆಂಟ್ರಿಫೀಗಲ್ ಫೋರ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಡಿಸ್ಟೆನ್ಸ್ ಫ್ರಮ್ ಅರ್ತ್ ಸೆಂಟರ್ ಈಸ್ ಮೋರ್ ಅಟ್ ದ ಈಕ್ವೆಟರ್. ನಾನು ಫಸ್ಟ್ ಪಾಯಿಂಟ್ ಎಲ್ಲ ಹೇಳಿದೆ, ಡಿಸ್ಟೆನ್ಸ್ ಫ್ರಮ್ ದಿಸ್ ಅರ್ತ್ನ ಸೆಂಟರಿಂದ ಈ ಈಕ್ವೆಟಾರ್ ಏನು ಬರುತ್ತೆ ಅಲ್ಲಿ ಡಿಸ್ಟೆನ್ಸು ಜಾಸ್ತಿ ಇರುತ್ತೆ ಇಲ್ಲಿಂದ. ಬಟ್ ಅದೇ ಪೋಲ್ಸ್ ಹತ್ರ ಹೋದ್ವಿ ಅಂತ ಅಂದರೆ ಅಲ್ಲಿ ಡಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಡಿಕ್ರೀಸ್ ಇನ್ ಡಿಸ್ಟೆನ್ಸಸ್, ಇಲ್ಲಿ ಇನ್ಕ್ರೀಸ್ ಇನ್ ಡಿಸ್ಟೆನ್ಸ್. ಸೊ ವೆಯ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡಿಸ್ಟೆನ್ಸು ಕಮ್ಮಿ ಆಗ್ತಾ ಹೋದಂಗೆ. ಸೊ ದಟ್ ಈಸ್ ವೆಯ್ಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು radius, that nothing but distance. Radius is here nothing but distance. So distance from the earth center is more at the equator. Both effect disappear towards the pole. So let us go with our next question. We see water droplets on the outer surface of a glass containing a ice cold water because. ಸೊ ನಾವು ಯಾವುದಾದ್ರೂ ಒಂದು, ಇವಾಗ ತುಂಬ ಐಸ್ ಕೋಲ್ಡ್ ವಾಟರ್ನ ಒಂದು ಗ್ಲಾಸಲ್ಲಿ ಇಟ್ಟಿರ್ತೀವಿ. ನಾವು ಅಬ್ಸರ್ವ್ ಮಾಡ್ತೀವಿ, ಆ ಗ್ಲಾಸಿನ ಹೊರಗಡೆ ವಾಟರ್ ಡ್ರಾಪ್ಲೆಟ್ಸ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಯಾಕಿರಬಹುದು? ಆ್ಯಂಡ್ ದ ಆಪ್ಷನ್ಸ್ ಆರ್ ಲೈಕ್ ದ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಏರ್ ಆನ್ ಕಂಬೈನಿಂಗ್ ಇನ್ ಅ ಕಾಂಟ್ಯಾಕ್ಟ್ ವಿತ್ ದ ಕೋಲ್ಡ್ ಗ್ಲಾಸ್ ಆಫ್ ಅ ವಾಟರ್ loses the energy. The water vapor present in the air on coming in a contact with the cold glass of water gains the energy. The cold glass of water loses energy on coming in contact with the water vapor of air. The cold glass of water gains energy on combining in a contact with the water vapor of air. ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳನ್ನು ನಾವು ನೋಡುತ್ತೇವೆ, ಏಕೆಂದರೆ ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ತಂಪಾದ ನೀರಿನ ಲೋಟವು ಗಾಳಿಯಲ್ಲಿನ ನೀರಿನ ಆವಿಯ ಸಂಪರ್ಕಕ್ಕೆ ಬಂದಾಗ ಶಕ್ತಿ ಕಳೆದುಕೊಳ್ಳುತ್ತದೆ. ತಂಪಾದ ನೀರಿನ ಲೋಟವು ಗಾಳಿಯಲ್ಲಿನ ನೀರಿನ ಆವಿಯ ಸಂಪರ್ಕಕ್ಕೆ ಬಂದಾಗ ಶಕ್ತಿ ಪಡೆದುಕೊಳ್ಳುತ್ತದೆ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ದ ವಾಟರ್ ವೇಪರ್ present in the air on coming in contact with a cold glass of water, it will loses the energy. This is the correct answer here. ವಾಟರ್ ವೇಪರು ಏರಲ್ಲಿ ಪ್ರೆಸೆಂಟ್ ಇರೋದು ಕೋಲ್ಡ್ ಗ್ಲಾಸ್ನ ವಾಟರ್ಗೆ ಕಾಂಟ್ಯಾಕ್ಟ್ ಆದಾಗ ಅದ್ರ ಎನರ್ಜಿನ ಅದು ಕಮ್ಮಿ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಸಿ,
ದಿಸ್ ಈಸ್ ಇಲ್ಲಿ ನೋಡಿ ಒಂದು ಗ್ಲಾಸ್ ಇಟ್ಟಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ ಲೈಕ್ ಅ ಟಂಬ್ಲರ್. ಇನ್ ದ ಸರೌಂಡಿಂಗ್ ಔಟರ್ ಲೇಯರ್ ಆಫ್ ಗ್ಲಾಸ್, water droplets we can observe over here. Why it is? Because the main purpose is to that. The correct answer is option 1. One of the process we call it as a condensation. ಒಂದು ಪ್ರಾಸೆಸ್ ಇದೆ, ಅದನ್ನು ನಾವು ಕಂಡೆನ್ಸೇಷನ್ ಅಂತೇಳಿ ಕರಿತೀವಿ. ಮೇನ್ ಆಗಿ ಎ process where water vapor in the warm, ಒಂದು ನಿಲ್ಕೊಳ್ಳಿ, ವಾಟರ್ ವೇಪರ್ ಖಂಡಿತ ಇರುತ್ತೆ ಸರೌಂಡಿಂಗಲ್ಲಿ, ನಮ್ಮ ಸರೌಂಡಿಂಗಲ್ಲಿ ವಾಟರ್ ವೇಪರ್ ಇದ್ದೇ ಇರುತ್ತೆ. ಸಿ ಹೆಂಗೆ ಅಂತ ಹೇಳ್ತೀನಿ. ಇವಾಗ ಎಲ್ಲೋ ಒಂದು ಕಡೆ ನಾವು ನೀರನ್ನ ಚೆಲ್ಬಿಟ್ಟಿರ್ತೀವಿ, ಮನೆಯಲ್ಲೋ ಎಲ್ಲೋ ಹೊರಗಡೆ, ಅದೇ ಒಂದು ಸ್ವಲ್ಪ ಹೊತ್ತು ನೋಡಿ ಬಿಟ್ಬಿಟ್ರೆ ಅಲ್ಲಿ ಆ ನೀರು ಇರೋದೇ ಇಲ್ಲ, ಹೌದಲ್ವಾ? ಆ ನೀರಲ್ಲಿ ಇರೋದಿಲ್ಲ. ಸೊ ಎಲ್ಲೋಗುತ್ತೆ, ಆವಿಯಾಗಿ ಹೋಗಿರುತ್ತೆ ಅದು. ಸೊ ನಮಗೆ ಕಾಣಿಸಲ್ಲ. ಸೊ ಸರೌಂಡಿಂಗಲ್ಲಿ ಏನಿರುತ್ತೆ, ನಮ್ಮ ಸರೌಂಡಿಂಗಲ್ಲಿ ವಾಟರ್ ವೇಪರ್ಸ್ ಪ್ರೆಸೆಂಟ್ ಇರ್ತದೆ. ಸೊ ಹ್ಯೂಮಿಡ್ ಸರೌಂಡಿಂಗ್ ಏರ್ ಕೂಲ್ಸ್ ಡೌನ್ ಅಪಾನ್ ಟಚಿಂಗ್ ದ ಕೋಲ್ಡ್ ಗ್ಲಾಸ್ ಸರ್ಫೇಸ್. ಸೊ ಅದು ಸುತ್ತ ಇರೋದ್ರ ಕಾರಣ, ಅಂದರೆ ಹ್ಯೂಮಿಡ್ ಅಂದರೆ ಸ್ವಲ್ಪ ಅದು ವಾರ್ಮ್ ಇರೋ ಕಾರಣ ಅದೇನಾಗುತ್ತೆ, ಗ್ಲಾಸ್ನ ಸರ್ಫೇಸ್ನ ಟಚ್ ಮಾಡಿದಾಗ ಅದ್ರ ಎಬಿಲಿಟಿನ ಅದು ಕಳ್ಕೊಂಡ್ಬಿಡುತ್ತೆ. ವೇಪರ್ ಅಂದರೆ ಗ್ಯಾಸ್, ವೇಪರ್ಸ್ ಮೀನ್ಸ್ ಗ್ಯಾಸ್ ಆಗಿರುವಂಥದ್ದು, ಅದ್ರ ಎಬಿಲಿಟಿನ ಕಳ್ಕೊಂಡ್ಬಿಟ್ಟು ಲಾಸಸ್ ಇಟ್ಸ್ ಎಬಿಲಿಟಿ ಟು ಸ್ಟೇ ಆಸ್ ಅ ಗ್ಯಾಸ್ ಆಗಿರೋದು ಅದ್ರನ್ನ ಎಬಿಲಿಟಿ ಇಲ್ಲಿ ಕಳ್ಕೊಂಡು ಏನಾಗುತ್ತೆ, ಚೇಂಜಸ್ ಇನ್ ಟು ಲಿಕ್ವಿಡ್ ವಾಟರ್ ಡ್ರಾಪ್ಲೆಟ್ಸ್ ಆಗಿ ಇದು ಚೇಂಜ್ ಆಗ್ತಾ ಹೋಗುತ್ತೆ. ನಾ ಹೇಳಿದೆ, ನಮ್ಮ ಸರೌಂಡಿಂಗಲ್ಲಿ ವಾಟರ್ ವೇಪರ್ಸ್ ಇರುತ್ತೆ, ದಟ್ಸ್ ಇನ್ ದ ಫಾರ್ಮ್ ಆಫ್ ದ ಗ್ಯಾಸ್. ದಟ್ ಮೀನ್ಸ್ ದಟ್ ವಿಲ್ ಬಿ ಲೈಕ್ ಅ ವಾರ್ಮ್, ಸ್ವಲ್ಪ ವಾರ್ಮ್ ಆಗಿರುತ್ತೆ. ಅದು ಏನಾದರೂ ಈ ಕೋಲ್ಡ್ ಗ್ಲಾಸ್ನ ಜೊತೆ ಕಾಂಟ್ಯಾಕ್ಟ್ ಆದಾಗ ಅದ್ರ ಎನರ್ಜಿನ ಅದು ಕಮ್ಮಿ ಮಾಡಿಕೊಂಡು ಗ್ಯಾಸ್ ಆಗಿ ಇದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ದ ಗ್ಲಾಸ್ ಸರ್ಫೇಸ್ ಇಸ್ ಕೋಲ್ಡರ್ ದ್ಯಾನ್ ದ ಡ್ಯೂ ಪಾಯಿಂಟ್ ಆಫ್ ದ ಏರ್. ಸೊ ಈ ಗ್ಲಾಸ್ ಸರ್ಫೇಸ್ ಏನಿರುತ್ತೆ ಅದು ತುಂಬ ಕೋಲ್ಡ್ ಇರುತ್ತೆ, ಯಾವುದಕ್ಕಿಂತ ನಮ್ಮ ಏರಲ್ಲಿರುವಂತಹ ಇವಾಗ ಡೀಪ್ ಪಾಯಿಂಟ್ ಅಂತ ಅಂದರೆ ಯಾವುದೇ ಒಂದು ಪಾಯಿಂಟಿಗೆ ಅದ್ರ ಒಂದು ಸ್ಯಾಚುರೇಷನ್ ಲೆವೆಲ್ ಇರ್ತಾ ಹೋಗುತ್ತೆ. ಅಂದರೆ ಆ ಪಾಯಿಂಟಿಗೆ ಅದೇನಾದ್ರು ಟಚ್ ಆಯಿತು ಅಂತ ಅಂದರೆ ಅದ್ರ ವರ್ಕ್ನ ಅದು ಕಮ್ಮಿ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಲೈಕ್ ದಟ್ ಏರ್ ಆಗಿದ್ದಿದ್ದು ವಾಟರ್ ಡ್ರಾಪ್ಲೆಟ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಫೋರ್ಸಿಂಗ್ ದ ವಾಟರ್ ವೇಪರ್ ಟು ಟರ್ನ್ಸ್ ವಿಸಿಬಲ್ on the outside, much like a dew on the grass or the fog on a mirror. ಹೇಗೆ ಫಾಗ್ ನಾವು ನೋಡ್ತಾ ಹೋಗ್ತೀವಿ ಮಿರರ್ ಮೇಲೆ, ಆ ಥರ ಇದು ಕಂಪ್ಯಾರಿಸನ್ ಆಗುತ್ತೆ. ದೆನ್ ಹೇಗೆ ವರ್ಕ್ ಆಗುತ್ತೆ, ವಾರ್ಮ್ ಆರ್ ಅ ಮಾಯ್ಸ್ಟ್ ಏರ್, ದ ಏರ್ ಅರೌಂಡ್ ದ ಗ್ಲಾಸ್ ಕಂಟೈನರ್ ಇನ್ವಿಸಿಬಲ್ ವಾಟರ್ ವೇಪರ್. ಅಫ್ಕೋರ್ಸ್ ಕೂಲಿಂಗ್ ಸರ್ಫೇಸ್, ದ ಕೋಲ್ಡ್ ಗ್ಲಾಸ್ ಚಿಲ್ಸ್ ದ ಲೇಯರ್ ಆಫ್ ಏರ್ ಡೈರೆಕ್ಟ್ಲಿ ಟಚಿಂಗ್ ಇಟ್. ಸೊ ಅದೇನು ಮಾಡುತ್ತೆ, ಕೋಲ್ಡ್ ಗ್ಲಾಸ್ ಏರನ್ನು ಬಂದು ಡೈರೆಕ್ಟ್ಲಿ ಟಚ್ ಮಾಡಿದಾಗ ಅದು ಕೂಲಿಂಗ್ ಆಗ್ತಾ ಹೋಗುತ್ತೆ. ದೆನ್ ಸ್ಯಾಚುರೇಷನ್, ದಟ್ ಈಸ್ ಡ್ಯೂ ಪಾಯಿಂಟ್. ಕೋಲ್ಡ್ ಏರ್ ಹೋಲ್ಡ್ಸ್ ಅ ಲೆಸ್ ವಾಟರ್ ವೇಪರ್ ದ್ಯಾನ್ ವಾರ್ಮ್ ಏರ್. ಕೋಲ್ಡ್ ಏರ್ಗೆ ಲೆಸ್ ವಾಟರ್ ವೇಪರ್ ಹೋಲ್ಡ್ ಮಾಡುವಂತಹ ಕೆಪಾಸಿಟಿ ಕಮ್ಮಿ ಇರುತ್ತೆ ಕಂಪೇರಿಟಿವ್ಲಿ ವಾರ್ಮ್ ಏರಿಗೆ. ಸೊ ವೆನ್ ದ air cools enough, it reaches its dew point and becomes saturated. That's what I said. ಯಾವಾಗ ಅದು ಒಂದು ಪಾಯಿಂಟ್ ರೀಚ್ ಆಗುತ್ತೆ, ಅದು ರೀಚ್ ಆದಮೇಲೆ ಅದು ಸ್ಯಾಚುರೇಷನ್ ಪೊಸಿಷನ್ಗೆ ಹೋಗ್ಬಿಡುತ್ತೆ. ದೆನ್ ಕಂಡೆನ್ಸೇಷನ್, ದ ಎಕ್ಸೆಸ್ ಆಫ್ ವಾಟರ್ ವೇಪರ್ ಚೇಂಜಸ್ ಫ್ರಮ್ ಗ್ಯಾಸ್ ಟು ಲಿಕ್ವಿಡ್. ಕಂಡೆನ್ಸೇಷನ್ ಅಂದರೆ ಇಟ್ಸ್ ಒನ್ ಆಫ್ ದ ಪ್ರಾಸೆಸ್ ಇಲ್ಲಿ ಎಕ್ಸೆಸ್ ಆಫ್ ವಾಟರ್ ವೇಪರ್ ಇರುತ್ತಲ್ವ, ಅದು ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿ ಫಾರ್ಮಿಂಗ್ ಟೈನಿ ಡ್ರಾಪ್ಲೆಟ್ಸ್ ಆನ್ ಎ ಕೋಲ್ಡ್ ಗ್ಲಾಸ್. ಕೊನೆಗೆ ಅದು ಟೈನಿ ಡ್ರಾಪ್ಲೆಟ್ಸ್ ಕೋಲ್ಡ್ ಗ್ಲಾಸ್ ಮೇಲೆ ಒಂದು ಟೈನಿ ಡ್ರಾಪ್ಲೆಟ್ಸ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ಮೇನ್ ರೀಸನ್ ಇಟ್ಸ್ ಡ್ಯೂ ಟು ಬಿಕಾಸ್ ಆಫ್ ದ ಕಂಡೆನ್ಸೇಷನ್. ಒಂದು ನೆನ್ಪಿಟ್ಕೊಳ್ಳಿ, ದಿಸ್ ಬಿಕಾಸ್ ಆಫ್ ದ condensation, one thing. Then in our surrounding water vapors will be present when it touches the cold glass. ಕೋಲ್ಡ್ ಗ್ಲಾಸ್ನ ಅದು ಟಚ್ ಮಾಡಿದಾಗ ತನ್ನಲ್ಲಿರುವಂತಹ ಶಕ್ತಿ ಎನರ್ಜಿನ ಏನು ಮಾಡ್ಕೊಳ್ಳುತ್ತೆ, ಅದು ಕಮ್ಮಿ ಮಾಡಿಕೊಂಡು ಗ್ಯಾಸ್ ಆಗಿದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ದೆನ್ ಕೀಪ್ ಕಾನ್ಸೆಪ್ಟ್, ಏರ್ ಆಲ್ವೇಸ್ ಕಂಟೈನ್ಸ್ ದ ವಾಟರ್ ವೇಪರ್. ಆಸ್ ಐ ಸೆಡ್, ಏರಲ್ಲಿ ಯಾವಾಗಲೂ ಕೂಡ ಏನಿರುತ್ತೆ, ವಾಟರ್ ವೇಪರ್ ಇರುತ್ತೆ. ಕೋಲ್ಡ್ ಸರ್ಫೇಸ್ ಲೋವರ್ಸ್ ವೇಪರ್ ಟೆಂಪ್ರೇಚರ್. ಸೊ ವೇಪರ್ ಲೋಸಸ್ ಕೈನೆಟಿಕ್ ಎನರ್ಜಿ. ಖಂಡಿತ ವೇಪರ್ ಏನಾಗುತ್ತೆ, ಕೈನೆಟಿಕ್ ಎನರ್ಜಿನ ಲೋಸ್ ಮಾಡ್ಕೊಳ್ತಾ ಹೋಗುತ್ತೆ. ಕೈನೆಟಿಕ್ ಎನರ್ಜಿ ಅಂತ ಅಂದರೆ ಲೈಕ್ ಇಟ್ಸ್ ಅ ಮೂವಿಂಗ್ ಎನರ್ಜಿ, ಅಂದರೆ ಗ್ಯಾಸ್ ಆಗಿರೋದು ಕೊನೆಗದು ಲಿಕ್ವಿಡ್ ಫಾರ್ಮ್ ಆಗಿ ಬರುತ್ತೆ. ಚೇಂಜಸ್ ಫ್ರಮ್ ಗ್ಯಾಸ್ ಟು ಲಿಕ್ವಿಡ್. ಸೊ ವೈ ಸೈಂಟಿಫಿಕ್ ರೀಸನ್ನು, ಒಂದು ವೇಪರ್ ರೀಚಸ್ ದ ಡ್ಯೂ ಪಾಯಿಂಟ್ನ ರೀಚ್ ಆಗತ್ತೆ, ಹಾಗಾಗಿ ಒಂದು ಕಂಡೆನ್ಸೇಷನ್ ಆಗೋ ಕಾರಣ. ಇನ್ನೊಂದು
ಡ್ಯೂ ಪಾಯಿಂಟ್ ಅಂತ ಅಂದರೆ ಅದು ತನ್ನ ಒಂದು ಲಾಸ್ಟ್ ಸ್ಟೇಜ್ನ ಮೀಟ್ ಆಗಿ ಅದ್ರ ಮೇಲೆ ಅದು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಅದು ಬೆಂಡ್ ಡೌನ್ ಆಗಲೇಬೇಕು, ಎನರ್ಜಿನ ತನ್ನ ಕಮ್ಮಿ ಮಾಡ್ಕೊಳ್ಳಬೇಕು. ಸೊ ಅದನ್ನು ಲೈಕ್ ಹೇಗೆ ಅಂದರೆ ಗ್ಯಾಸ್ ಇದ್ದಿದ್ದು ವಾಪಸ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಸೊ ಲೈಕ್ ದಟ್. ದೆನ್ ಡ್ರಾಪ್ಲೆಟ್ಸ್ ಅಪಿಯರ್ಸ್ ಆನ್ ಅ ಗ್ಲಾಸ್. ಹಾಗಾಗಿ ಈ ಎರಡು ಮೇನ್ ರೀಸನಿಂದ ಗ್ಲಾಸ್ನ ಹೊರಭಾಗದಲ್ಲಿ ಡ್ರಾಪ್ಲೆಟ್ಸ್ಗಳು ಬರ್ತಾ ಹೋಗುತ್ತೆ. So gains energy, evaporation needs energy, not condensation. That's wrong. Then does it ಅಂದರೆ ಎನರ್ಜಿನ ಗೇನ್ ಮಾಡುತ್ತಾ? ನೋ. ಎವಾಪರೇಷನ್ ನೀಡ್ಸ್ ಅ ಎನರ್ಜಿ, ನಾಟ್ ಅ ಕಂಡೆನ್ಸೇಷನ್. ದೆನ್ irrelevant to droplet formation, ಲಾಸ್ ಎನರ್ಜಿ ಆಗುತ್ತೆ. ನೋ. ಗ್ಲಾಸ್ ಗೇನ್ಸ್ ಎನರ್ಜಿ, that's also like a droplets are formed from the air vapor. That's also the wrong answer. So let's have a go with the next question. Select the incorrect match from the following. So please keep observing here. Incorrect match they are asking. So fishes, cold-blooded animals, birds, warm-blooded animals, mammals have mammary glands. Then frogs have a two-chambered hearts. Okay. ಕೆಳಗಿನವುಗಳಲ್ಲಿ ಸರಿಯಲ್ಲದ ಹೊಂದಾಣಿಕೆ ಮಾಡಬೇಕು. ಯಾವ್ದು ಫಸ್ಟ್ ಹೇಳ್ತೀನಿ. ಇಲ್ಲಿ ಫಿಶ್ ಕೂಡ ಕೋಲ್ಡ್ ಬ್ಲಡೆಡ್ ಅನಿಮಲ್, ಇಟ್ಸ್ ಅ ಕರೆಕ್ಟ್. ಆ್ಯಂಡ್ ಬರ್ಡ್ ಕೂಡ ವಾರ್ಮ್ ಬ್ಲಡೆಡ್ ಅನಿಮಲ್ಸ್, ದಟ್ಸ್ ಆಲ್ಸೋ ಕರೆಕ್ಟ್. ಮ್ಯಾಮಲ್ಸ್ ಅಂದರೆ ನಾವು ಲೈಕ್ ನಮ್ಮಲ್ಲಿ ಮ್ಯಾಮರಿ ಗ್ಲ್ಯಾಂಡ್ಸು ಖಂಡಿತ ಇರುತ್ತೆ. ದೆನ್ ಫ್ರಾಗ್ ಟು ಚೇಂಬರ್ ಹಾರ್ಟ್, ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಅ ಕರೆಕ್ಟ್ ಆಪ್ಷನ್. ಸೊ ಹಿಯರ್ ದ ಡಿ ಓನ್ಲಿ ಇಟ್ಸ್ ಅ incorrect one. So that's why this is the correct option. So let us go with like a cold-blooded and the warm-blooded. See here, we can see some of the mammals like a human being and lion, dog. These are all the warm-blooded animals, like also birds, ostrich, birds, and some of the categories. So these are will be the warm-blooded animals. And then cold-blooded animals ಅಲ್ಲಿ ಯಾವ್ದು ಬರುತ್ತೆ? ಆಂಫಿಬಿಯನ್ಸ್ ಬರುತ್ತೆ. ಅಂದರೆ ಆಂಫಿಬಿಯನ್ಸ್ ಅಂತ ಅಂದರೆ ಭೂಮಿ ಮೇಲೂ ಇರುತ್ತೆ, ಆಮೇಲೆ ನೀರಿನ ಒಳಗಡೆ ಕೂಡ, ಎರಡೂ ಕಡೆ ಕೂಡ ಇವು ತಮ್ಮ ಹ್ಯಾಬಿಟೇಷನ್ನ ಶೇರ್ ಮಾಡ್ಕೊಂಡಿರುತ್ತೆ. ದೆನ್ ಫಿಶಸ್, ಇದು ಕಂಪ್ಲೀಟಾಗಿ ನೀರಿನ ಒಳಗಡೆ ಇರೋವಂಥದ್ದು. ದೆನ್ ರೆಪ್ಟೈಲ್ಸ್ ಸೇಮ್, ಇವು ಕೂಡ ಎರಡೂ ಕಡೆನೂ ಇರುವಂತಹ ಇದೆ. ಸೊ ಇವೆಲ್ಲವಕ್ಕೂ ಕೂಡ ಏನಿರುತ್ತೆ? ಕೋಲ್ಡ್ ಬ್ಲಡೆಡ್ ಇರುತ್ತೆ. ಆದರೆ ಯೂಶಲಿ ಭೂಮಿ ಮೇಲೆ ಇರುವಂಥವಕ್ಕೆಲ್ಲ ವಾರ್ಮ್ ಬ್ಲಡ್ ಇರುತ್ತೆ. ಸೊ these are some of the bifurcation about the warm-blooded and the cold-blooded. Keep that in a one thing mind. Birds and the mammals, including the human being, we are all the warm-blooded animals. Then cold-blooded anta bandre like a frog, fish, snake, shark. Then like what's that? Snakes, fishes, shark. These are all some of the examples for the cold-blooded animals. Then see, cold-blooded ectothermic animals rely on a external heat. ಸೊ ಇಲ್ಲಿ ಏನಾಗುತ್ತೆ, ಈ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ಗಳು ಎಕ್ಸ್ಟರ್ನಲ್ ಹೀಟ್, ಇಲ್ಲಿ ಎರಡು ಹೇಳಿದೆ ನಾನು, ಒಂದು ಕೋಲ್ಡ್ ಬ್ಲಡೆಡ್ ಆ್ಯಂಡ್ ವಾರ್ಮ್ ಬ್ಲಡೆಡ್ ಅಂತ ಅಂದ್ಬಿಟ್ಟು. ಸೊ ವಾರ್ಮ್ ಬ್ಲಡೆಡಲ್ಲಿ ಏನಾಗುತ್ತೆ, ಇನ್ಸೈಡ್ ದ ಬಾಡಿ ಓನ್ಲಿ ದ ಹೀಟ್ ವಿಲ್ ಬಿ ಪ್ರೊಡ್ಯೂಸಸ್. ನಾವು ಹೇಗೆ ಹ್ಯೂಮನ್ ಬೀಯಿಂಗ್ಸು ನಮ್ಮ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿ ನಾವು ಸ್ವೆಟ್ ಮುಖಾಂತರ ಆಚೆ ಹಾಕ್ತೀವಿ, ಇಲ್ಲಿ ನಮಗೆ ಇನ್ಸೈಡ್ ದ ಬಾಡಿನೇ ಹೀಟು ಪ್ರೊಡ್ಯೂಸ್ ಆಗ್ತಾ ಆಗುತ್ತೆ. ಬಟ್ ಇಲ್ಲಿ ಕೋಲ್ಡ್ ಬ್ಲಡೆಡಲ್ಲ ಹಾಗಾಗಲ್ಲ, ಅದು ಎಕ್ಸ್ಟರ್ನಲ್ ಫೋರ್ಸ್ ಅದಕ್ಕೆ ಬೇಕೇ ಬೇಕು. ಎಕ್ಸ್ಟರ್ನಲ್ ಫೋರ್ಸ್ ಲೈಕ್ ಎಕ್ಸ್ಟರ್ನಲ್ ಫೋರ್ಸ್ ಅಂದರೆ ನಥಿಂಗ್ ಬಟ್ ಹೀಟು ಅದಕ್ಕೆ ಬೇಕೇ ಬೇಕು. ಅಂದರೆ ಅದು ಸನ್ ಮೇಲೆ ರಿಲೇ ಆಗಿರುತ್ತೆ. ರಿಲೇ ಮೀನ್ಸ್ ಡಿಪೆಂಡ್ ಆಗಿರುತ್ತೆ. ಸಿ, cold-blooded ectothermic animals rely on a external heat like from a sun or a rocks for body temperature which fluctuates with the surrounding. ಸೊ ಇದೇನಾಗುತ್ತೆ, ಸರೌಂಡಿಂಗ್ ಚೇಂಜ್ ಆಗ್ತಾ ಹೋದಂಗೆ ಅದರ ಹೀಟ್ ಏನಾಗುತ್ತೆ, ಕಮ್ಮಿ ಅಥವಾ ವೇರಿ ಆಗ್ತಾ ಹೋಗುತ್ತೆ. ವೈಲ್ ವಾರ್ಮ್ ಬ್ಲಡೆಡ್, ಈ ವಾರ್ಮ್ ಬ್ಲಡೆಡ್ ಅಂದರೆ ದಟ್ ಮೀನ್ಸ್ ಎಂಡೋಥರ್ಮಿಕ್ ಅನಿಮಲ್ಸ್ ವಿಚ್ ಜನರೇಟ್ ಇಂಟರ್ನಲ್ ಹೀಟ್. ನಾನು ಹೇಳಿದೆ ಇಂಟರ್ನಲ್ ಹೀಟ್ ಇಲ್ಲಿ ಜನರೇಟ್ ಆಗ್ತಾ ಹೋಗುತ್ತೆ. ಹೇಗೆ? ಥ್ರೂ ದ ಮೆಟಬಾಲಿಸಮ್ ಲೈಕ್ ಶಿವರಿಂಗ್, ಸ್ವೆಟ್ಟಿಂಗ್ ಆದಾಗ ನಮಗೆಲ್ಲ ಹೊರಗಡೆ ಬರುತ್ತೆ, ಲೈಕ್ ಸ್ವೆಟ್ಟಿಂಗ್ ಎಲ್ಲ ಆಚೆ ಬರುತ್ತಲ್ಲ, ಆ ಟೈಮಲ್ಲಿ ನಮಗೆ ಹೀಟ್ ಜನರೇಟ್ ಆಗ್ತಾ ಹೋಗುತ್ತೆ ಟು ಮೈಂಟೈನ್ ದ ಸ್ಟೇಬಲ್ ಇಂಟರ್ನಲ್ ಟೆಂಪರೇಚರ್. ಏನಕ್ಕೆ? ನಮಗೆ ಬಾಡಿ ಒಳಗಡೆ ಟೆಂಪರೇಚರ್ನ ಮೇಂಟೈನ್ ಮಾಡೋದಕ್ಕೆ, ಅಲೋಯಿಂಗ್ ದೆಮ್ ಟು ಲೀವ್ ಇನ್ ಅ ಡೈವರ್ಸ್ ಕ್ಲೈಮೇಟ್. ಸೊ ನಾವೆಲ್ಲೇ ಹೋದರೂ ಕೂಡ ಯೂಶಲಿ ಸರ್ವೈವ್ ಆಗ್ತಾ ಹೋಗ್ಬೋದು. ತುಂಬ ಥಂಡಿ ಇರೋ ಕಡೆ ಹೋದರೂ ಕೂಡ ವಿ ಕ್ಯಾನ್, ತುಂಬ ಹಾಟ್ ಇರೋ ಕಡೆ ಹೋದರೂ ಕೂಡ ವಿ ಕ್ಯಾನ್ ಸರ್ವೈವ್ ಲೈಕ್ ದಟ್. ಸೊ ಕೀ ಎಕ್ಸಾಂಪಲ್ಸ್ ಅಂತ ಬಂದರೆ ಲೈಕ್ ರೆಪ್ಟೈಲ್ಸ್, ಆಂಫಿಬಿಯನ್ಸ್, ಫಿಶ್ ಆ್ಯಂಡ್ ಇನ್ಸೆಕ್ಟ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಒನ್. ಇವೆಲ್ಲವೂ ಕೂಡ
examples for the cold-blooded animals. Just write on, note it down. Reptiles, amphibians, fish, and the insects. And mammals and the birds are a warm-blooded animals. Which warm-blooded types needing more food energy for their ಕಾನ್ಸ್ಟಂಟ್ ಇಂಟರ್ನಲ್ ಫರ್ನೇಸ್. ಸೊ ಇದಕ್ಕೆ ಏನು ಬೇಕಾಗುತ್ತೆ, ಮೋರ್ ಫುಡ್ ಎನರ್ಜಿ ಬೇಕಾಗುತ್ತೆ. ಯಾಕೆಂದರೆ ಒಂದು ಕಾನ್ಸ್ಟೆಂಟ್ ಹೀಟನ್ನು ಅವರು ಇಂಟರ್ನಲ್ ಫರ್ನೇಸಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರ. ಸೊ ಟೆಂಪರೇಚರ್ ಹೇಗಾಗುತ್ತೆ, ಬಾಡಿ ಟೆಂಪರೇಚರ್ ಚೇಂಜಸ್ ವಿತ್ ದ ಎನ್ವಿರಾನ್ಮೆಂಟ್. ಯಾವುದಕ್ಕೆ, ಈ ಕೋಲ್ಡ್ ಬ್ಲಡೆಡ್ ಇದಕ್ಕೆ, ದಟ್ ಈಸ್ ಎಕ್ಟೋಥರ್ಮಿಕ್. ಈ ಆರ್ಗ್ಯಾನಿಸಮ್ಸ್ಗೆ ಏನಾಗುತ್ತೆ ಅಂದರೆ ಬಾಡಿ ಟೆಂಪರೇಚರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಹೋದಂಗೆ. ದೆನ್ ಎನರ್ಜಿ ರಿಕ್ವೈರ್ಸ್ ಲೆಸ್ ಬಿಕಾಸ್ ದೇ ಡೋಂಟ್ ಬರ್ನ್ ಕ್ಯಾಲರೀಸ್ ಟು ಸ್ಟೇ ವಾರ್ಮ್. ಇವಾಗ ನಾವು ಹೇಗೆ ವಾರ್ಮ್ ಆಗಿರೋದಕ್ಕೆ ಕ್ಯಾಲರೀಸ್ನ ಬರ್ನ್ ಮಾಡ್ತಾ ಹೋಗ್ತೀವಿ, ಇದರಲ್ಲಿ ಅವ್ರು ಏನು ಆ ಥರ ಕ್ಯಾಲರೀಸ್ನ ಬರ್ನ್ ಮಾಡ್ತಾ ಹೋಗಲ್ಲ. ನಾವು ಎನರ್ಜಿ ಲೆಸ್ ಎನರ್ಜಿ, ಇದಕ್ಕೆ ಲೆಸ್ ಎನರ್ಜಿ ಬೇಕಾಗುತ್ತೆ. ಆ್ಯಂಡ್ ದೇ ಡೋಂಟ್ ಬರ್ನ್ ಕ್ಯಾಲರೀಸ್ ಟು ಸ್ಟೇ ವಾರ್ಮ್, ಅಂದರೆ ಅದು ಕ್ಯಾಲರೀಸ್ನ ಏನು ಬರ್ನ್ ಮಾಡ್ತಾ ಹೋಗಲ್ಲ. ದೆನ್ ಎಕ್ಸಾಂಪಲ್ಸ್ ಅಂತ ಬಂದ್ವಿ ಅಂದರೆ ಲೈಕ್ ರೆಪ್ಟೈಲ್ಸ್, ಆಂಫಿಬಿಯನ್ಸ್, ಫಿಶರ್ಸ್, ಇನ್ಸೆಕ್ಟ್ಸ್, ಫ್ರಾಕ್ಸ್, ದಿರ್ ಆಲ್ ಸಮ್ ಆಫ್ ದ ಎಕ್ಸಾಂಪಲ್ ಫಾರ್ ದ ಕೋಲ್ಡ್ ಬ್ಲಡೆಡ್. ಸೊ ಸರ್ವೈವಲ್ ಅಂದರೆ ಹೇಗೆ ಬದುಕ್ಬೋದಾ ಅವು. ಸೊ ಕಾಂಟ್ ಸರ್ವೈವ್ ಇನ್ ಎಕ್ಸ್ಟ್ರೀಮ್ ಕೋಲ್ಡ್. ತುಂಬ ಕೋಲ್ಡ್ ಇತ್ತು ಅಂತ ಅಂದರೆ ಅವಕ್ಕೆ ಬದುಕೋ ಅಂತಹ ಶಕ್ತಿ ಇರೋದಿಲ್ಲ. ದೇರ್ ಆಕ್ಟಿವಿಟಿ ಸ್ಲೋಸ್ ಆರ್ ದ ಸ್ಟಾಪ್ಸ್. ಅದ್ರ ಆಕ್ಟಿವಿಟಿ ಏನಾಗ್ತಾ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಸ್ಟಾಪ್ ಆಗ್ತಾ ಹೋಗುತ್ತೆ. Then what about the warm blooded? Maintains a stable internal temperature. So usually mammals ಗೆ 30 to 40 degree ಒಂದು ನಾರ್ಮಲ್ ಟೆಂಪರೇಚರ್ ಇರುತ್ತೆ. ಥ್ರೂ ದ ಇಂಟರ್ನಲ್ ಪ್ರೋಸೆಸ್ ಲೈಕ್ ಅ ಶಿವರಿಂಗ್ ಆ್ಯಂಡ್ ದ ಸ್ವೆಟಿಂಗ್, ಥ್ರೂ ದೀಸ್ ಪ್ರೋಸೆಸ್ ಇಟ್ ವಿಲ್ ಗೋಯಿಂಗ್ ಟು ಮೇಂಟೈನ್ ದ ಸ್ಟೇಬಲ್ ಟೆಂಪರೇಚರ್ನ ಇದು ಮೇಂಟೈನ್ ಮಾಡ್ತಾ ಹೋಗುತ್ತೆ. ದೆನ್ ಎನರ್ಜಿ ಅಂತ ಬಂದರೆ ನೀಡ್ಸ್ ಸಿಗ್ನಿಫಿಕೆಂಟ್ಲಿ ಮೋರ್ ಫುಡ್ ಫಾರ್ ಅ ಹೈ ಮೆಟಬಾಲಿಕ್ ರೇಟ್ ನೀಡೆಡ್ ಟು ಪ್ರೊಡ್ಯೂಸ್ ದ ಹೀಟ್. ಸೊ ಇಲ್ಲಿ ನಮಗೆ ಎನರ್ಜಿ ಅಂತ ಬಂದರೆ ಮೋರ್ ಫುಡ್ ಅಂತೂ ಖಂಡಿತ ಬೇಕು. ಯಾಕೆ ಅಂದರೆ ಮೆಟಬಾಲಿಸಮ್ ನಮಗೆ ಚೆನ್ನಾಗಿ ಆಗಬೇಕು ಅಂದರೆ ನಾವು ಚೆನ್ನಾಗಿ ತಿನ್ನಲೇಬೇಕು. ಸೊ ಹಾಗಾಗಿ ಈ ಚೆನ್ನಾಗಿ ತಿಂದು ಕೆಲಸ ಮಾಡಿದ್ವಿ ಅಂದರೆ ತಾನು ನಮ್ಮ ಕೊನೆಗೆ ಹೀಟ್ ಪ್ರೊಡ್ಯೂಸ್ ಆಗುವಂಥದ್ದು. ದೆನ್ ಎಕ್ಸಾಂಪಲ್ಸ್ ಅಂತ ಬಂದರೆ ಲೈಕ್ ಮ್ಯಾಮಲ್ಸಲ್ಲಿ ಯಾವ್ಯಾವ್ದು ಬರುತ್ತೆ, ಹ್ಯೂಮನ್ಸ್ ಇರ್ಬೋದು, ಡಾಗ್ಸ್, ವೇಲ್ಸ್. ದೆನ್ ಬರ್ಡ್ಸ್ ಅಂತ ಅಂದರೆ ಲೈಕ್ ಸ್ಪ್ಯಾರೋಸ್, ಈಗಲ್ಸ್. ದಿಸ್ ಆರ್ ಆಲ್ ದ ಎಕ್ಸಾಂಪಲ್ ಫಾರ್ ದ ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್. ಸೊ ಸರ್ವೈವಲ್ ಅಂದರೆ ಇದು ಬದುಕೋ ಅಂದರೆ ಅವಕ್ಕೆ ಲೈಫ್ ಸ್ಪ್ಯಾನು ಅಥವಾ ಆ ಕ್ಲೈಮೇಟಿಗೆ ಹೊಂದ್ಕೊಂಡು ಬದುಕೋದು ಹೇಗೆ. ಸೊ ಕ್ಯಾನ್ ಲೀವ್ ಇನ್ ಅ ವೈಡರ್ ರೇಂಜ್ ಆಫ್ ಅ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ದ ಕೋಲ್ಡ್ ರೀಜನ್ ಡ್ಯೂ ಟು ಇಂಟರ್ನಲ್ ರೆಗ್ಯುಲೇಷನ್. ಇದು ಮ್ಯಾಕ್ಸಿಮಮ್ ಪ್ಲೇಸಲ್ಲಿ ಇದಕ್ಕೆ ಬದುಕ್ತಾ ಹೋಗ್ಬೋದು ಈ ಥರ ಪ್ರಾಣಿಗಳು, ಬಿಕಾಸ್ ಆಫ್ ದ ಇಂಟರ್ನಲ್ ರೆಗ್ಯುಲೇಷನ್ಸ್ ಇರೋ ಕಾರಣಕ್ಕೆ. ಸೊ ದೀಸ್ ಆರ್ ಸಮ್ ಆಫ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಕೋಲ್ಡ್ ಬ್ಲಡೆಡ್ ಆ್ಯಂಡ್ ದ ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಸಾರಿ, ಸಿ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಕೆನ್ ನಾಟ್ ಮೇಂಟೈನ್ ಎ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಖಂಡಿತ ಇವಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಕ್ಯಾನ್ ಮೇಂಟೈನ್ ಎ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಇದರಲ್ಲಿ ಒಂದು ಬಾಡಿ ಟೆಂಪರೇಚರ್ನ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ಬೋದು. ಅನಿಮಲ್ಸ್ ಆಲ್ವೇಸ್ ಗೇನ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್ ಟು ರೆಗ್ಯುಲೇಟ್ ದ ಬಾಡಿ ಹೀಟ್. ಸೊ ಇದು ಎನರ್ಜಿನ ಗೇನ್ ಮಾಡುತ್ತೆ, ಏನಕ್ಕೆ, ಹೀಟ್ನ ಫಾರ್ಮ್ ಮಾಡೋದಕ್ಕೆ. ದೆನ್ ಕ್ಯಾನ್ ಪ್ರೊಡ್ಯೂಸ್ ದ ಹೀಟ್ ವಿತಿನ್ ದೇರ್ ಬಾಡಿಯಲ್ಲೇ ಇದು ಹೀಟ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಒಬ್ಟೈನ್ ಹೀಟ್ ಥ್ರೂ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಸರೌಂಡಿಂಗಿಂದ ಇದು ಹೀಟ್ನ ತಗೊಳ್ತಾ ಹೋಗುತ್ತೆ. ಒಬ್ಟೈನ್ ಎನರ್ಜಿ ಮೇನ್ಲಿ ಥ್ರೂ ದ ಕನ್ಸಪ್ಷನ್ ಆಫ್ ಫುಡ್ ತಗೊಳ್ಳೋದ್ರ ಮುಖಾಂತರ ಇಲ್ಲಿ ಎನರ್ಜಿ ಬರ್ತಾ ಹೋಗುತ್ತೆ. ಸೊ ಮೆಟಬಾಲಿಕ್ ರೇಟ್ಸ್ ಆಲ್ವೇಸ್ ಚೇಂಜಸ್ ವಿತ್ ದ ಚೇಂಜಿಂಗ್ ಇನ್ ಎನ್ವಿರಾನ್ಮೆಂಟಲ್ ಟೆಂಪರೇಚರ್. ಎನ್ವಿರಾನ್ಮೆಂಟ್ ಅಥವಾ ಟೆಂಪರೇಚರ್ ಚೇಂಜ್ ಆಗ್ತಾ ಹೋದಂಗೆ ಇದರಲ್ಲಿ ಮೆಟಬಾಲಿಕ್ ರೇಟ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದರಲ್ಲಿ, ಕೋಲ್ಡ್ ಬ್ಲಡೆಡ್ ಅನಿಮಲ್ಸಲ್ಲಿ. ಎನ್ವಿರಾನ್ಮೆಂಟಲ್ ಟೆಂಪರೇಚರ್ ಡಸ್ ನಾಟ್ ಗ್ರೇಟ್ಲಿ ಎಫೆಕ್ಟ್ ದ ಬಾಡಿ ಹೀಟ್. ಬಟ್ ಇನ್ನು ವಾರ್ಮ್ ಬ್ಲಡೆಡ್ ಅನಿಮಲ್ಸಲ್ಲಿ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಟೆಂಪರೇಚರು ಅಷ್ಟೊಂದೇನು ಎಫೆಕ್ಟ್ ಕೊಡಲ್ಲ. ದೆನ್ ಬಾಡಿ ಟೆಂಪರೇಚರ್ ವೇರೀಸ್ ವಿತ್ ದ ಸರೌಂಡಿಂಗ್ ಟೆಂಪರೇಚರ್. ಖಂಡಿತ ಯಾವುದರಲ್ಲಿ, ಕೋಲ್ಡ್ ಬ್ಲಡೆಡ್ ಅನಿಮಲ್ಲಿ ಸರೌಂಡಿಂಗ್ ಟೆಂಪರೇಚರ್ ಏನಾದರೂ ವೇರಿ ಆಯಿತು ಅಂತ ಅಂದರೆ ಲೈಕ್ ಅದೇ ಥರನೇ ಬಾಡಿ ಟೆಂಪರೇಚರ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ದ ಬಾಡಿ ಟೆಂಪರೇಚರ್ ಈಸ್ ಯೂಶಲಿ ಬಿಟ್ವೀನ್ ದ 35 to 40 degrees Celsius. Regulates the heat by various methods including the bathing in the sun and changing the body colors. Regulate the heat mainly by metabolic process and adaptive mechanisms such as sweating, panting, and hibernation. Fish, reptile, amphibians, insect, etc. are the example for the cold-blooded animals. Mammals and the birds are the example for the warm-blooded animals. ಸೊ ಅಲ್ಲಿ ಅವರು ಜಸ್ಟ್ ಕೋಲ್ಡ್ ಬ್ಲಡೆಡ್ ಮತ್ತು ವಾರ್ಮ್ ಬ್ಲಡೆಡ್ ಅಷ್ಟರ ಬಗ್ಗೆ ಕೇಳಿರಲಿಲ್ಲ. ಹಾರ್ಟ್ ಬಗ್ಗೆ ಕೂಡ ಒಂದು ಕ್ವೆಶನ್ ಬಂದಿತ್ತು. ಯಾವುದಕ್ಕೆ ಹಾರ್ಟ್ ಬಗ್ಗೆ ಬಂದಿತ್ತು ಇಲ್ಲಿ ನೋಡಿ.
ಫ್ರಾಗ್ ಹ್ಯಾವ್ ಅ 2 chambered ಹಾರ್ಟ್. ಫ್ರಾಗ್ ಅಲ್ಲಿ 2 ಚೇಂಬರ್ ಇರುತ್ತಾ ಹಾರ್ಟ್ ಇಂದು. ದಟ್ಸ್ ರಾಂಗ್. ಸೊ ನೋಡ್ತಾ ಹೋಗೋಣ. ಸಿ, ಫ್ರಾಗ್ ಈಸ್ ಅ 3 chambered ಹಾರ್ಟ್. ಫ್ರಾಗ್ ಅನ್ನೋದು ಅದು ಒಂದು 3 chambered ಹಾರ್ಟ್ ಆಗಿದೆ. ಫ್ರಾಗ್ ಇಟ್ಸ್ ಅ 3 chambered ಹಾರ್ಟ್ ಆ್ಯಂಡ್ ಲಿಸರ್ಡ್ ಇಟ್ಸ್ ಆಲ್ಸೋ 3 chambered ಹಾರ್ಟ್ ಆ್ಯಂಡ್ ಟರ್ಟೈಲ್ ಬಂದ್ಬಿಟ್ಟು 4 chambered ಹಾರ್ಟ್ ಆಗಿರುತ್ತೆ. ಚಿಕನ್ ಬಂದ್ಬಿಟ್ಟು 4 ಆ್ಯಂಡ್ ದ ಮೌಸ್ ಈಸ್ ಆಲ್ಸೋ 4. ದೆನ್ ಹ್ಯೂಮನ್ಸ್ ಆಲ್ಸೋ ಹ್ಯಾಸ್ ದ 4 ಆ್ಯಂಡ್ ದ VST. These child is also going to has the like a special defect. ಅವ್ರಿಗೂ ಕೂಡ ಏನಿರುತ್ತೆ ಲೈಕ್ ವೆಂಟ್ರಿಕ್ಯುಲರ್ ಸ್ಪೆಷಲ್ ಡಿಫೆಕ್ಟ್ ಇರೋ ಮಕ್ಕಳಲ್ಲೂ ಕೂಡ 4 chambered ಹಾರ್ಟೇ ಇರ್ತಾ ಹೋಗುತ್ತೆ. ಸಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಬರ್ಡ್ಸಲ್ಲಿ 4 ಇರುತ್ತೆ, ಫ್ರಾಗಲ್ಲಿ 3 ಇರುತ್ತೆ. ಆಟ್ರಿಯಾ ದೆನ್ ವೆಂಟ್ರಿಕಲ್ ಅಂತ ಒಂದು. ದೆನ್ ಸಿ ಇಟ್ಸ್ ಆಕ್ಟೋಪಸಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. Then it's a zebra fish. This one is a fish. So this is the example. This is how the heart will be there. Then chamber hearts vary by animal group. ಒಂದೊಂದು ಅನಿಮಲ್ ಗ್ರೂಪಿಗೂ ಅದರಲ್ಲಿರುವಂಥ ಹಾರ್ಟ್ನ ಚೇಂಬರ್ಗಳು ವೇರಿ ಆಗ್ತಾ ಹೋಗುತ್ತೆ. ವಿತ್ ಅ ಫಿಶ್ ಹ್ಯಾವಿಂಗ್ ದ 2 chambers, amphibians and most reptiles having the 3. So right, just note it down. ಫಿಶ್ಗೆ 2 chamber ಹಾರ್ಟ್ ಇರುತ್ತೆ. ಸಿ here only we see that fish. Here we can see that the fish has the 2 chambered heart. Then see, amphibians and most reptiles have the 3. Amphibians and the reptiles. See, amphibians is one of the frog is example for the amphibian. Right now, it has a 3 chambered heart. Then and the birds also. Then mammals. Then crocodiles having the 4 chambered hearts. This is the heart of a mammals. So it has a 4 chambered heart. So why, if the maximum chambers will be there, what will be the use? Allowing for a efficient separate of oxygenated and the deoxygenated blood flow. ಇದ್ರೆ ಏನಕ್ಕೆ ಯೂಸ್ ಆಗುತ್ತೆ? ಒಂದು ಸಾರಿ ಸಪ್ರೇಷನ್ ಆಫ್ ಆಕ್ಸಿಜನೇಟೆಡ್ ಆ್ಯಂಡ್ ದ ಡಿಆಕ್ಸಿಜನೇಟೆಡ್ ಬ್ಲಡ್. ನಾನು ಹಾರ್ಟಿಂದು ಲಾಸ್ಟ್ ವಿಡಿಯೋದಲ್ಲಿ ಕ್ವೆಶನ್ನ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ 2 types ಆಫ್ ಬ್ಲಡ್ ಬರುತ್ತೆ, ಒಂದು ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್. ಆ 2 ಬ್ಲಡ್ನ ಸಪ್ರೇಟ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಫ್ಲೋಯಿಂಗಲ್ಲಿ. ದೆನ್ ಕ್ರೂಷಿಯಲ್ ಫ್ರಮ್ ವಾರ್ಮ್ ಬ್ಲಡೆಡ್ನೆಸ್. ಇನ್ಸೆಕ್ಟ್ ಲೈಕ್ ಇದು ಕ್ರೂಷಿಯಲ್ ಇರುತ್ತೆ ಯಾವುದಕ್ಕೆ? ವಾರ್ಮ್ ಬ್ಲಡೆಡ್. ನಮ್ಮಂಥ ಮ್ಯಾಮಲ್ಸ್ಗಳಿಗೆ ಇದು ಸಪ್ರೇಷನ್ ಸ್ವಲ್ಪ ಕ್ರೂಷಿಯಲ್ ಇರುತ್ತೆ. ದೆನ್ ಅದು ಬಿಟ್ಟರೆ ಇನ್ಸೆಕ್ಟ್ಸ್ ಲೈಕ್ ಕಾಕ್ರೋಚಸ್ಸಿಗೆ ನಿಯರ್ಲಿ ಏನಿಲ್ಲ ಅಂದರೂ 13 chambers ಇರುತ್ತೆ. ಮೇಕ್ ಇಟ್ ನೋಟ್, 13 chambers ಇರುತ್ತೆ ಯಾವುದಕ್ಕೆ? ಕಾಕ್ರೋಚಿಗೆ. ಸೊ ಸಿ, ಬೈ ನಂಬರ್ ಆಫ್ ಅ ಚೇಂಬರ್ಸ್ 2 chambered ಹಾರ್ಟು ಫಿಶಲ್ಲಿ ಇರುತ್ತೆ. ಅದರಲ್ಲಿ 1 ಆಟ್ರಿಯಮ್ ಮತ್ತು 1 ವೆಂಟ್ರಿಕಲ್ ಇರುತ್ತೆ. 3 chambered ಹಾರ್ಟಲ್ಲಿ ಯಾವ್ದಾವ್ದು ಬರುತ್ತೆ? ಮೋಸ್ಟ್ ಆಂಫಿಬಿಯನ್ಸ್ ಬರುವಂಥದ್ದು. ಯಾವುದು? ಆಂಫಿಬಿಯನ್ಸ್. ಎಕ್ಸಾಂಪಲ್ ಲೈಕ್ ಫ್ರಾಕ್ಸ್, ಸ್ಯಾಲಮೆಂಡರ್ಸ್ ಆ್ಯಂಡ್ ರೆಪ್ಟೈಲ್ಸ್, ಲಿಸರ್ಡ್ಸ್, ಸ್ನೇಕ್ಸ್, ಟರ್ಟೈಲ್. ಅದಕ್ಕೆ 2 ಆಟ್ರಿಯಾ, 1 partially divided ventricle ಇರುತ್ತೆ. ಅದಕ್ಕೆ 2 ಆಟ್ರಿಯಾ ಇರುತ್ತೆ ಬಟ್ 1 partially divided ventricle ಇರುತ್ತೆ. ಸಿ ಹಿಯರ್ ದಿಸ್ ಒನ್. ದೆನ್ 4 chambered heart. Mammals like humans, whales, gorillas, birds, crocodilians, and they have the 2 atria and 2 fully separated ventricles. Then 13 chambered heart, that is a cockroach, a tube with a 12 to 13 sections in a open circulatory system. ಅದರಲ್ಲಿ 12 to 13 sections ಇರ್ತಾ ಹೋಗುತ್ತೆ. So why the difference? Efficiency. More chambers means better separation of oxygenated and deoxygenated blood, supporting higher metabolic rates needed by a warm-blooded animals like birds and the mammals. The evolution. The tubular heart is really chordate, evolved into a more complex structure with a 4 chambered heart enabling the high pressure circulation for active lifestyle. ಸೊ ಏನು ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ ಬ್ಲಡ್ ಫ್ಲೋ ಚೆನ್ನಾಗಾಗತ್ತೆ, ಎರಡೂ ಕೂಡ ಮಿಕ್ಸಪ್ ಆಗ್ದಲೇ ಇರೋ ಥರ. ಬಟ್ ನಮ್ಮಂತಹ ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ಗೆ ಇದು ತುಂಬ ನೀಡ್ ಇರುತ್ತೆ. ಸೊ ಇನ್ಕರೆಕ್ಟ್ ಮ್ಯಾಚ್ ಇಸ್ ಅ ಡಿ ಓನ್ಲಿ. ಬೈ ದ ಡಿ. ಫ್ರಾಗಿಗೆ 2 ಅಷ್ಟೇ ಚೇಂಬರ್ ಇರಲ್ಲ, 3 ಇರುತ್ತೆ. ಒಂದು 2 ಆಟ್ರಿಯಾ ಆ್ಯಂಡ್ 1 ವೆಂಟ್ರಿಕಲ್. ಸೊ ಸಿ, ಫಿಶ್ಗೆ ಕೋಲ್ಡ್ ಬ್ಲಡ್ ಇರುತ್ತೆ ಆ್ಯಂಡ್ 2 chambered ಹಾರ್ಟ್ ಇರುತ್ತೆ. ಬರ್ಡು ವಾರ್ಮ್ ಬ್ಲಡೆಡು, ದೆನ್ 4 chambered ಹಾರ್ಟು. ಮ್ಯಾಮಲ್ಸು ವಾರ್ಮ್ ಬ್ಲಡೆಡು ಆ್ಯಂಡ್ ಇಟ್ ಹ್ಯಾಸ್ ಅ ಮ್ಯಾಮರಿ ಗ್ಲ್ಯಾಂಡ್ಸ್ ಆಸ್ ವೆಲ್ ಆಸ್ ಇಸ್ ಅ 4 chambered ಹಾರ್ಟ್. ದೆನ್ ಫ್ರಾಗ್ ಕೋಲ್ಡ್ ಬ್ಲಡೆಡು, ದೆನ್ ಇಟ್ ಈಸ್ ಅ 3 chambered ಹಾರ್ಟ್. ಇಟ್ ಹ್ಯಾಸ್ ಅ 3 chambered ಹಾರ್ಟ್. ಸೊ ದಿಸ್ ಈಸ್ ಅಬೌಟ್ ದ
Last question, that is, which is the incorrect option in the following? That's a frog have the two chambered heart is the incorrect one. So let us go with our next question, that is, economically important insects like a honey bee, silkworm and a lac insect belong to which phylum? ಸಿ ಈ ಕೆಲವೊಂದಿಷ್ಟು ಫೈಲಮ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಇನ್ಸೆಕ್ಟ್ಸ್ಗಳನ್ನ ನಾವು ಬೈಫಗೇಟ್ ಮಾಡಿರೋದು, ಲೈಕ್ ಮೊಲಸ್ಕಾ, ಎಕಿನೋಡರ್ಮೆಟಾ, ಆರ್ಥ್ರೋಪೋಡಾ ಆ್ಯಂಡ್ ಅನಿಲಿಡಾ. ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ, ರೇಷ್ಮೆ ಹುಳು ಮತ್ತು ಅರಗು ಕೀಟ ಪ್ರಾಣಿಗಳ ಯಾವ ವಂಶಕ್ಕೆ ಸೇರುತ್ತದೆ? ಸೊ ಆಪ್ಷನ್ಸ್ ಆರ್ ಗಿವನ್ ಲೈಕ್ ದಿಸ್: ಮೃದ್ವಂಗಿಗಳು, ಕಂಟಕ ಚರ್ಮಿಗಳು, ಸಂಧಿಪದಿಗಳು, ವಲಯವಂತಗಳು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆರ್ಥ್ರೋಪೋಡಾ. The correct answer is ಆರ್ಥ್ರೋಪೋಡಾ. ಸಿ ಹಿಯರ್, ಆರ್ಥ್ರೋಪೋಡಾದಲ್ಲಿ ಏನೇನು ಬರುತ್ತೆ? ಒಂದು ಸಿಲ್ಕ್ ಮಾತ್ ಇರ್ಬೋದು, ಲೈಕ್ ಚಿಟ್ಟೆ ಥರನೇ ತುಂಬ ಲೈಕ್ ಎರಡು ಥರ ಚಿಟ್ಟೆ ಬರ್ತವೆ, ಒಂದು ಸಿಲ್ಕ್ ಮಾಮು, ಇನ್ನೊಂದು ಡ್ರ್ಯಾಗನ್ ಫ್ಲೈ ಥರ. ನಾವು ಯೂಶಲಿ ಕಲರ್ ಅದೆಲ್ಲ ಸಿಲ್ಕ್ ಮಾತ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ದೆನ್ ಲ್ಯಾಕ್ ಇನ್ಸೆಕ್ಟು, ದೆನ್ predators, insect predators. Honeybees like silkworms and lac insect all belongs to the phylum of ಆರ್ಥ್ರೋಪೋಡಾ. ಆರ್ಥ್ರೋಪೋಡಾಗೆ ಇದು ಬಿಲಾಂಗ್ ಆಗ್ತಾ ಹೋಗುತ್ತೆ. ಕ್ಯಾರೆಕ್ಟರೈಸ್ಡ್ ಬೈ ದ ಜಾಯಿಂಟ್ ಲೆಗ್. ಸೊ ಅದು ನಾವು ಹೇಗೆ ಕಂಡುಹಿಡಿತೀವಿ? ಒಂದು, ಅದಕ್ಕೆ ಜಾಯಿಂಟ್ ಲೆಗ್ಸ್ ಇರುತ್ತೆ, ಸೆಗ್ಮೆಂಟೆಡ್ ಬಾಡೀಸ್ ಇರುತ್ತೆ. ನಾವಿವಾಗ ಹನಿ ಬೀಲ್ ನೋಡ್ಬೋದು, ಹಿಂಗೆ ಬಂದ್ಬಿಟ್ಟು ಅದು ಈ ಥರ ಜಾಯಿನ್ ಆಗಿ ಕೊನೆಗೆ ಈ ಥರ ಎಲ್ಲ ಬಂದಿರುತ್ತೆ. ಸೊ ದಟ್ಸ್ ವೈ ಸೆಗ್ಮೆಂಟೆಡ್ ಬಾಡೀಸ್ ಆ್ಯಂಡ್ ಎಕ್ಸೋಸ್ಕೆಲಿಟನ್ ಪ್ಲೇಸಿಂಗ್ ದೆಮ್ ವಿತ್ ಅ ಕ್ಲಾಸ್ ಇನ್ಸೆಕ್ಟಾ. ಅದನ್ನೆಲ್ಲ ಒಂದು ಕ್ಲಾಸ್ ಇನ್ಸೆಕ್ಟಾ ಅನ್ನೋದ್ರಲ್ಲಿ ನಾವು ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ಪ್ಲೀಸ್ ಮೇಕ್ ಇಟ್ ಔಟ್. ಆರ್ಥ್ರೋಪೋಡೋದು ಯಾವ್ಯಾವ ಥರ ಕ್ಯಾರೆಕ್ಟರೈಸ್ ಮಾಡ್ತೀವಿ ಅಂದರೆ, ಅದಕ್ಕೆ ಜಾಯಿಂಟೆಡ್ ಲೆಗ್ಸ್ ಇರುತ್ತೆ, ಸೆಗ್ಮೆಂಟೆಡ್ ಬಾಡೀಸ್ ಇರುತ್ತೆ, and exoskeletons placing them with the class Insecta. Then honeybee, Apis, phylum Arthropoda, class bandu Insecta. Then order banbitu Hymenoptera, silkworm, Bombyx mori, phylum Arthropoda, class bandu Insecta. Then order Lepidoptera. Then lac insect banbitu, it is a Ceridia, phylum Arthropoda. ದೆನ್ ಕ್ಲಾಸ್ ಬಂದ್ಬಿಟ್ಟು ಇನ್ಸೆಕ್ಟ್ ಆಗಿರುತ್ತೆ, ದೆನ್ ಆರ್ಡರ್ ಹೆಮಿಪ್ಟೆರಾ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಡಿಫ್ರೆಂಟ್ ಇನ್ಸೆಕ್ಟ್ಸ್ ವಿಚ್ ಕಮ್ಸ್ ಇನ್ ದ ಆರ್ಥ್ರೋಪೋಡಾ. ಆರ್ಥ್ರೋಪೋಡಾ ಫೀಚರ್ಸ್ ಏನ್ ಥರ ಇರುತ್ತೆ? ಅದಕ್ಕೆ ಜಾಯಿಂಟೆಡ್ ಅಪೆಂಡೇಜಸ್ ಇರುತ್ತೆ, ಎಕ್ಸೋಸ್ಕೆಲಿಟನ್ ಚಿಟಿನ್ ಇರುತ್ತೆ, ದೆನ್ ಸೆಗ್ಮೆಂಟೆಡ್ ಬಾಡಿ ಬರ್ತಾ ಹೋಗುತ್ತೆ. ಸೊ ದಿಸ್ ಆರ್ ಆಲ್ ಸಮ್ ಆಫ್ ದ ಫೀಚರ್ಸ್ ವಿಚ್ ಹ್ಯಾಸ್ ಇನ್ ಅ ಆರ್ಥ್ರೋಪೋಡಾ. The next, why other options are wrong? Firstly, mollusca we can see some of the insects like organisms like snails and the octopus. Then echinodermata, it will be seen in a starfish, and annelida will be seen in a earthworms. So these are the other three phylums. So one we have to keep that mind, that is a arthropoda. This is one of the phylum which contains all the insects. Almost all the insects will belongs to the phylum of Arthropoda. So keep this in mind. All the insects will be belongs to Arthropoda. Then our next question. Which of the following pairs are correctly matched? ಈ ಕೆಳಗಿನ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂದರೆ ಆಸಿಡ್ಸ್ ಕೊಡ್ತಿದ್ದಾರೆ, ಮತ್ತು ಮೇನ್ ಬೇಸ್ ಎಲ್ಲಿಂದ ಬರುತ್ತೆ, ಬೇಸ್ ನಾಟ್ ಆಸಿಡ್ ಲೈಕ್ ಅ ಬೇಸ್, ಅದರ ಇವಾಗ ಯಾವ ಒಂದು ಕಾಂಪೊನೆಂಟಲ್ಲಿ ಯಾವ ಥರ ಆಸಿಡ್ ಪ್ರೆಸೆಂಟ್ ಇರುತ್ತೆ ಅಂದ್ಬಿಟ್ಟು. ಲೈಕ್ ವೆನೆಗರಲ್ಲಿ ದೇ ಹ್ಯಾವ್ ಗಿವನ್ ಅಸಿಟಿಕ್ ಆಸಿಡ್ ಆ್ಯಂಡ್ ಟೊಮ್ಯಾಟೊ ಆಕ್ಸಾಲಿಕ್ ಆಸಿಡ್, ಲೆಮನ್ ಲ್ಯಾಕ್ಟಿಕ್ ಆಸಿಡ್, ದೆನ್ ಕರ್ಡ್ ಸಿಟ್ರಿಕ್ ಆಸಿಡ್. ಸೊ ಇದರಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು. ವೆನೆಗರ್ ಅಸಿಟಿಕ್ ಆಸಿಡ್ ಆ್ಯಂಡ್ ಟೊಮ್ಯಾಟೊ ಆಕ್ಸಾಲಿಕ್ ಆಸಿಡ್, ಬಟ್ ಇಲ್ಲಿ ಲೆಮನ್ ಆ್ಯಂಡ್ ಕರ್ಡ್ ಲೆಟಸ್ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಯಾಗುತ್ತದೆ? ವೆನೆಗರ್, ಅಸಿಟಿಕ್ ಆಸಿಡ್, ಟೊಮ್ಯಾಟೊ, ಆಕ್ಸಾಲಿಕ್ ಆಸಿಡ್, ಲಿಂಬೆ, ಲ್ಯಾಕ್ಟಿಕ್ ಆಸಿಡ್, ಮೊಸರು, ಸಿಟ್ರಿಕ್ ಆಸಿಡ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ vinegar and the tomato are the correct matches. That is correct option is A and B only. A and B only.
ಸಿ ವಿನೆಗರಲ್ಲಿ ಅಸಿಟಿಕ್ ಬರುತ್ತೆ, ಟೊಮ್ಯಾಟೊದಲ್ಲಿ ಆಕ್ಸಲಿಕ್. ಜಸ್ಟ್ ನೋಟ್ ಇಟ್ ಡೌನ್. Some of the substances in which acids will be present, like lemon or the orange, the citric acid will be present. In a apple, malic acid will be present. In a tamarind or the grapes, tartaric acid will be present. Then in a tomato, oxalic acid. Vinegar ಅಲ್ಲಿ ಅಸಿಟಿಕ್ ಆಸಿಡ್, ಕರ್ಡ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್, ಆ್ಯಂಡ್ ಬಟ್ ಅಲ್ಲಿ ಆಪ್ಷನ್ ನಮಗೆ ಉಲ್ಟಾ ಕೊಟ್ಟಿದ್ರು ಆ್ಯಕ್ಚುಲಿ. ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ದೆನ್ ಟೀ ಅಲ್ಲಿ ಟ್ಯಾನಿಕ್ ಆಸಿಡ್, ಆನಿಯನ್ ಅಲ್ಲಿ ಆಕ್ಸಾಲಿಕ್ ಆಸಿಡ್. ಟೊಮೊಟೊ ಮತ್ತು ಆನಿಯನ್ ಅಲ್ಲಿ ಸೇಮ್ ಟೈಪ್ ಆಫ್ ಆಸಿಡ್ ಪ್ರೆಸೆಂಟ್ ಇರುತ್ತೆ, ಜಸ್ಟ್ ಅಬ್ಸರ್ವ್ ದಿಸ್ ಒನ್. ದೆನ್ ಪೊಟ್ಯಾಟೊ ಅಥವಾ ಕ್ಯಾರೆಟ್ ಅಲ್ಲಿ ಟಾಟರಿಕ್ ಆಸಿಡ್, ಕೊಕೊನಟ್ ಅಲ್ಲಿ ಕ್ಯಾಪ್ರಿಕ್ ಆಸಿಡ್, ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್. ದಿಸ್ ಆಲ್ಸೋ ಐ ಎಕ್ಸ್ಪ್ಲೈನ್ಡ್ ಅಬೌಟ್ ದಿಸ್ ಇನ್ ದ ಲಾಸ್ಟ್ ವಿಡಿಯೋ. ದೆನ್ ರೆಡ್ ಆ್ಯಂಡ್ಸ್ ಫಾರ್ಮಿಕ್ ಆಸಿಡ್, ಸೋಯಾಬೀನ್ ಅಲ್ಲಿ ಫೈಟಿಕ್ ಆಸಿಡ್. ದೆನ್ ರೈಸಲ್ಲಿ ಕೂಡ ಫೈಟಿಕ್ ಆಸಿಡ್ ಇರುತ್ತೆ. ದೆನ್ ಸಾಫ್ಟ್ ಡ್ರಿಂಕ್ಸಲ್ಲಿ ಕಾರ್ಬೋನಿಕ್ ಆಸಿಡ್ ಇರುತ್ತೆ. ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆಸಿಡ್, ಆ್ಯಂಡ್ ಟಪೋಯಿಕಾ ಅದರಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೆಸೆಂಟ್ ಆಗಿರುತ್ತೆ. ದೆನ್ ಯಾವುದು ಮಿಸ್ ಮ್ಯಾಚ್ ಆಗಿರುವಂಥದ್ದು? ಸಿ ಲೆಮನ್ ಬಂದ್ಬಿಟ್ಟು ಸಿಟ್ರಿಕ್ ಆಸಿಡ್, ದಿಸ್ ಇಸ್ ವಾಟ್ ದ ಮಿಸ್ ಮ್ಯಾಚ್ಡ್. ಕರ್ಡ್ ಬಂದ್ಬಿಟ್ಟು ಲ್ಯಾಕ್ಟಿಕ್ ಆಸಿಡ್, ಕರ್ಡಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಕರ್ಡ್ ಆಗೋದೇ ಒನ್ ಆಫ್ ದ ಎನ್ಸೈಮ್ ದಟ್ ಈಸ್ ಲ್ಯಾಕ್ಟೋಬಿಸಿಲಸ್ ಅನ್ನೋ ಒಂದು ಎಂಜೈಮಿಂದ ಆಗುವಂಥದ್ದು. So here the lactic will be matches to curd and the citric will be matches to lemon. Just note it down, it will be helpful to you guys. Then so ನೆನ್ಪಿಟ್ಕೊಳ್ಳಿ, ಲೆಮನ್ ಅಂತ ಬಂದ್ವಿ ಅಂದರೆ ಅದು ಸಿಟ್ರಿಕ್ ಆಸಿಡ್, ದೆನ್ ಕರ್ಡ್ ಅಂತ ಬಂದ್ವಿ ಅಂದರೆ ದಟ್ ವಿಲ್ ಬಿ ಅ ಲ್ಯಾಕ್ಟಿಕ್ ಆಸಿಡ್. So let us go with the next question. Which among the following is taxonomically not a fish? Starfish, mackerel, ಶಾರ್ಕ್ ಆ್ಯಂಡ್ ಏಲ್. ಈ ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರುವುದಿಲ್ಲ? ಸ್ಟಾರ್ಫಿಶ್, ಮ್ಯಾಕರಲ್, ಶಾರ್ಕ್ ಆ್ಯಂಡ್ ದ ಈಲ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಸ್ಟಾರ್ಫಿಶ್. ಸ್ಟಾರ್ಫಿಶು ಟ್ಯಾಕ್ಸನಾಮಿಕಲಿ ಅದು ಫಿಶ್ಶಿನ ಒಂದು ಗುಂಪಿಗೆ ಸೇರೋದಿಲ್ಲ. ಯಾವುದು? ಸ್ಟಾರ್ಫಿಶ್. ಯಾಕೆ? ಸಿ ಸಾರಿ, ರೀಸನ್ ಬಂದ್ಬಿಟ್ಟು ಸ್ಟಾರ್ಫಿಶ್ ಅನ್ನೋದು ಒಂದು ಇಟ್ ಫೈಲ್ ಬಿಲಾಂಗ್ಸ್ ಟು ಎಕಿನೋಡರ್ಮಿಟಾಗೆ ಇದು ಬಿಲಾಂಗ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಬ್ಯಾಕ್ ಬೋನ್ ಇರಲ್ಲ, ಮೇನ್ ಆಗಿ ಇದರಲ್ಲಿ ಒಂದು ಬ್ಯಾಕ್ ಬೋನ್ ಇರಲ್ಲ, ಮತ್ತೆ ರೇಡಿಯಲ್ ಸಿಮಿಟ್ರಿ ಇರಲ್ಲ. ಫಿಶ್ಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ, ಅದಕ್ಕೆ ರೇಡಿಯಲ್ ಸಿಮಿಟ್ರಿ ಯೂಶಲಿ ಇರುತ್ತೆ, ಬಟ್ ಇದರಲ್ಲಿ ಇರೋದಿಲ್ಲ. ಬ್ಯಾಕ್ ಬೋನ್ ಇರಲ್ಲ ಆ್ಯಂಡ್ ರೇಡಿಯಲ್ ಸಿಮಿಟ್ರಿ ಇರಲ್ಲ. ಜಸ್ಟ್ ಪ್ಲೀಸ್ ನೋಟ್ ಇಟ್ ಡೌನ್ ದೀಸ್. ಫಸ್ಟ್ಲಿ ಇಟ್ ವಿಲ್ ಬಿಲಾಂಗ್ಸ್ ಟು ಎಕಿನೋಡರ್ಮೆಟಾ, ದೇರ್ ವಿಲ್ ಬಿ ಅ ನೋ ಬ್ಯಾಕ್ ಬೋನ್ ಆ್ಯಂಡ್ ದ ರೇಡಿಯಲ್ ಸಿಮಿಟ್ರಿ. ಸಿ ಮ್ಯಾಕರಲ್ಗೆ ಇಟ್ಸ್ ಒನ್ ಆಫ್ ದ ಬೋನಿ ಫಿಶ್, ಅದರಲ್ಲಿ ಭಾಳ ಬೋನ್ಸ್ ಇರುತ್ತೆ ಯಾವುದ್ರ ಮ್ಯಾಕರಲ್ಲಿ. ದೆನ್ ಶಾರ್ಕ್ ಅಂತ ಬಂದರೆ ದಟ್ ಈಸ್ ಅ ಕಾರ್ಟಿಲ್ಯಾಂಜಿಯಸ್ ಫಿಶ್, ಅದೊಂದು ಕಾರ್ಟಿಲ್ಯಾಂಜಿಯಸ್ ಫಿಶ್ ಆಗಿರುತ್ತೆ. ದೆನ್ ಈಲ್ ಅಂತ ಬಂದರೆ ದಟ್ಸ್ ಆಲ್ಸೋ ಒನ್ ಆಫ್ ದ ಬೋನಿ ಫಿಶ್. ಸೊ ವೈ? ಬಿಕಾಸ್ ಸ್ಟಾರ್ ಫಿಶ್ ವಿಲ್ ನಾಟ್ ಬಿಲಾಂಗ್ ಟು ದ ಟ್ಯಾಕ್ಸನಮಿಕಲಿ. ಅದನ್ನು ಯಾಕೆ ನಾವು ಫಿಶ್ ತಗೊಳ್ಳಲ್ಲ ಅಂತಂದರೆ ಮೇಯ್ನಾಗಿ ಅದಕ್ಕೆ ಬ್ಯಾಕ್ ಬೋನ್ ಇರಲ್ಲ ಮತ್ತು ಅದು ಸಿಮಿಟ್ರಿ ಒಂದಿರಲ್ಲ, ರೇಡಿಯಲ್ ಸಿಮಿಟ್ರಿ ಅದು ಒಂದಿರೋಲ್ಲ. ಆ್ಯಂಡ್ ದ ನೆಕ್ಸ್ಟ್ ಕ್ವೆಶನ್, sound can travel through gases only, solids only, liquid only, solid, liquid and gas. ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ? ಸೊ usually sound will travels in all the three mediums, and the correct option is here, like a sound, solid, liquid and the gases. ಈ ಎಲ್ಲ ಮೀಡಿಯಮಲ್ಲೂ ಕೂಡ ಇದು ಟ್ರಾವೆಲ್ ಆಗ್ತಾನೆ ಹೋಗುತ್ತೆ, ಯಾವುದೋ ಒಂದು ಅಂತ ಅಲ್ಲ. ಸಿ ಸೌಂಡು ಪ್ರೊಡ್ಯೂಸ್ ಆಗುವಂಥದ್ದು ಒಂದು vibration of the particle ಇಂದ. sound will be produces due to vibration. ಸೊ ಆ ವೈಬ್ರೇಷನ್ ಹೇಗಿರುತ್ತೆ, ಅದರಲ್ಲಿ ನಾವು ಕಂಪ್ರೆಷನ್ ಮತ್ತು ರೇಫ್ರಾಕ್ಷನ್ ಅನ್ನೋ ಎರಡು ಕಾನ್ಸೆಪ್ಟ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. So our next question is, sound can travel through what? Gases only, solids only, liquids only, solid, liquids and the gases. ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ? ದಟ್ ಮೀನ್ಸ್ ಇಟ್ ವಿಲ್ ಟ್ರಾವೆಲ್ಸ್. ಸೊ ದಟ್ ಈಸ್ ಅ ಕರೆಕ್ಟ್ ಆಪ್ಷನ್ ಇಸ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ದ ಗ್ಯಾಸಸ್. ಇದು ಮೂರೂ ಮೀಡಿಯಮಲ್ಲೂ ಕೂಡ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ದಟ್ ಮೀನ್ಸ್ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸಿ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ದ ಗ್ಯಾಸ್, ಇದು ಮೂರಲ್ಲೂ ಕೂಡ ಇದು ಸೌಂಡ್ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸೊ ಸೌಂಡ್ ವಿಲ್ ಬಿ ಪ್ರೊಡ್ಯೂಸ್ಡ್ ಬೈ ದ ವೈಬ್ರೇಷನ್. ಸೌಂಡು ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ವೈಬ್ರೇಷನಿಂದ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಫೀಲ್
ಈಗ ನೀವೇನಾದರೂ ಮಾತಾಡಿ ಹಾಗೆ ನಿಮ್ಮ ಥ್ರೋಟ್ ಹತ್ರ ಸ್ವಲ್ಪ ನಿಮ್ಮ 2 ಫಿಂಗರ್ನ ಪ್ಲೇಸ್ ಮಾಡ್ತಾ ನೋಡಿ. ಯು ಕ್ಯಾನ್ ಫೀಲ್ ದಟ್ ವೈಬ್ರೇಷನ್. ಅಲ್ಲಿ ವೈಬ್ರೇಷನ್ ಆಗೋದನ್ನು ನೀವು ಫೀಲ್ ಮಾಡ್ತಾ ಹೋಗ್ಬೋದು ನಿಮ್ಮ ಗಂಟ್ಲ ಹತ್ರ. ಸೊ ವೈಬ್ರೇಷನ್ನು ಸೌಂಡ್ ಬಂದ್ಬಿಟ್ಟು ವೈಬ್ರೇಷನ್ ಮುಖಾಂತರ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅದರಲ್ಲಿ ವೈಬ್ರೇಷನ್ ಆಗುವಾಗ ಕಂಪ್ರೆಷನ್ ಮತ್ತು ರೇರ್ ಫ್ರಾಕ್ಷನ್ ಆಗ್ತಾ ಹೋಗುತ್ತೆ. Compression and rarefaction will be happens. So see here, this part we call it as a compression and this part we call it as a rarefaction. The continuous compression and rarefaction will going to produce the sound. ಅದು sound ನ produce ಮಾಡ್ತಾ ಹೋಗುತ್ತೆ. And the sound also has the longitudinal waves. See, this is what we call as a longitudinal waves, and also it has a transversal because it is a traveling, no. So from the mean position the wave will move upside, then that is called as a crest. That wave will come downside from the mean position, then that we call it as a trough ಅಂತ ಹೇಳಿ ಕರಿತಾ ಹೋಗ್ತೀವಿ. It has a longitudinal waves and also the transversal waves. Other than these waves, what we call for that, we also called as a mechanical wave, because why, it is a sound will be produces, no. So that's why we call it as also the mechanical wave. So sound ಪ್ರೊಡ್ಯೂಸ್ ಆಗೋಕ್ಕೆ ಇದು ಒಂದು ಪಾರ್ಟಿಕಲ್ ಬೇಕು. ಅದಕ್ಕೆ ವೈಬ್ರೇಟ್ ಆಗಬೇಕು ಅಂದರೆ ಇಟ್ ರಿಕ್ವೈರ್ಸ್ ದ ಪಾರ್ಟಿಕಲ್ಸ್. ಸೊ ಆ ಪಾರ್ಟಿಕಲ್ ನೇಚರ್ ಯಾವ ಥರ ಇರುತ್ತೆ? ಪಾರ್ಟಿಕಲ್ಸ್ ಅಂದರೆ ನಾವು ಈ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಸಲ್ಲಿ ಪಾರ್ಟಿಕಲ್ಸ್ ಅಂತೂ ಖಂಡಿತ ನೋಡ್ತೀವಿ. ಆ ಪಾರ್ಟಿಕಲ್ಸ್ ಇದೆ ವೈಬ್ರೇಟ್ ಆಗಿ ಕೊನೆಗೆ ಸೌಂಡ್ ಬರೋ ಅಂಥದ್ದು. ಸೊ ಸೌಂಡು ಆರ್ಡರ್ ಅಂತ ತಗೊಂಡ್ರೆ ಸೌಂಡ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂದರೆ, ನಾನು ಹೇಳಿದೆ ಆಗಲೇ 3 ಮೀಡಿಯಮಲ್ಲೂ ಕೂಡ ಸೌಂಡು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಸೌಂಡ್ ಯಾವುದ್ರಲ್ಲಿ ಜಾಸ್ತಿ ಕೇಳುತ್ತೆ ಅಂದರೆ ಅದು ಫಸ್ಟು ಸಾಲಿಡ್, ಆಮೇಲೆ ಲಿಕ್ವಿಡಿಗೆ ಕಂಪೇರ್ ಮಾಡಿದ್ರೆ ಸಾಲಿಡಲ್ಲಿ ಟ್ರಾವೆಲ್ಲು ತುಂಬ ಜಾಸ್ತಿ ಇರುತ್ತೆ, ಲಿಕ್ವಿಡಲ್ಲಿ ಕಮ್ಮಿ ಇರುತ್ತೆ. ಕಂಪೇರ್ ಟು ಗ್ಯಾಸ್ ಮಾಡಿದ್ರೆ ಲಿಕ್ವಿಡಲ್ಲಿ ಜಾಸ್ತಿ ಇರುತ್ತೆ. ಈ ಗ್ಯಾಸ್ನ ಇವೆರಡು ಕಂಪೇರ್ ಮಾಡಿದ್ರೆ ಇವೆರಡಕ್ಕಿಂತಲೂ ಇದರಲ್ಲಿ ಕಡಿಮೆ ಇರುತ್ತೆ. So solid have the more travel, more in the solids sounds will be travel more, less compared to solid, very less compared to solid and the liquid. So sound cannot travel in a vacuum. We know that vacuum is nothing. Vacuum ಅಂದರೆ ಏನು, ಅಲ್ಲಿ ಏನೂ ಕೂಡ ಇರಲ್ಲ, ಅದನ್ನೇ ನಾವು ವ್ಯಾಕ್ಯೂಮ್ ಅಂತ ಹೇಳೋದು. ಬಟ್ ನಮಗೆ ಗೊತ್ತು ಸೌಂಡ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ನಮಗೆ ಸ್ವಲ್ಪ ಪಾರ್ಟಿಕಲ್ ಒಂದು ಮೀಡಿಯಮ್ ರಿಕ್ವೈರ್ ಇರುತ್ತೆ ಅಂತ ಅಂದ್ಬಿಟ್ಟು. ಪಾರ್ಟಿಕಲ್ ಮೀಡಿಯಮ್ ರಿಕ್ವೈರ್ ಇರುತ್ತೆ. ಸೊ ಸೌಂಡು ವ್ಯಾಕ್ಯೂಮಲ್ಲಿ ಪ್ರೊಡ್ಯೂಸ್ ಆಗೋದೇ ಇಲ್ಲ. ದೆನ್ ಸಾಲಿಡ್ಸ್. ಸೊ ಸೌಂಡ್ ಟ್ರಾವೆಲ್ ವೆರಿ ವೆಲ್ ಆ್ಯಂಡ್ ಫಾಸ್ಟರ್ ಥ್ರೂ ದ ಸಾಲಿಡ್ಸ್. ಸಾಲಿಡಲ್ಲಿ ತುಂಬ ಚೆನ್ನಾಗಿ ತುಂಬ ಫಾಸ್ಟಾಗಿ ಹೋಗುತ್ತೆ. ಎಕ್ಸಾಂಪಲ್ ಅಂತಂದರೆ ಸಾಲಿಡ್ಗೆ ವುಡ್ ಮತ್ತು ಮೆಟಲ್ನ ಕೊಡ್ಬೋದು ನಾವು. ದೆನ್ ಲಿಕ್ವಿಡ್ಸ್. ಸೌಂಡ್ ಟ್ರಾವೆಲ್ಸ್ ಥ್ರೂ ದ ಲಿಕ್ವಿಡ್ ಬಟ್ ಸ್ಲೋವರ್ ದೆನ್ ದ ಸಾಲಿಡ್. ಸಾಲಿಡಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಹೋಗುತ್ತೆ. ದೆನ್ ಎಕ್ಸಾಂಪಲ್ ಅಂತ ತಗೊಂಡ್ರೆ ಗ್ಯಾಸ್. ಲಿಕ್ವಿಡ್ಗೆ ಎಕ್ಸಾಂಪಲ್ ಅಂತ ತಗೊಂಡ್ರೆ ಇಟ್ಸ್ ಅ ವಾಟರ್. ದೆನ್ ಗ್ಯಾಸಸ್ ಅಂತ ತಗೊಂಡ್ರೆ ಸೌಂಡ್ ಟ್ರಾವೆಲ್ಸ್ ಥ್ರೂ ದ ಗ್ಯಾಸಸ್ ಬಟ್ ಸ್ಲೋಯೆಸ್ಟ್ ಕಂಪೇರ್ ಟು ಸಾಲಿಡ್ ಅಂಡ್ ದ ಲಿಕ್ವಿಡ್. ಸಾಲಿಡ್ ಮತ್ತು ಲಿಕ್ವಿಡಿಗೆ ಕಂಪೇರ್ ಮಾಡಿದ್ರೆ ಸ್ಲೋ ಆಗಿ ಇನ್ನು ಗ್ಯಾಸಲ್ಲಿ ಅದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ದಿಸ್ ಏರ್. ಸೊ ದ ಸೌಂಡ್ ಕ್ಯಾನ್ ಬಿ ಟ್ರಾವೆಲ್ ಥ್ರೂ all the mediums like a solid, liquid and the gases, and the sound will be produced from the production of the vibration. Then abbreviation of CNG, that is, and the options like a cathode neon gas, compressed natural gas, cadmium nickel gas and copper nitrate gas. CNG ಯ ವಿಸ್ತೃತ ರೂಪ. So and the correct answer is compressed natural gas. compressed natural gas ಇದು CNG ಯ ಅಬ್ರಿವೇಷನ್ ಆಗಿರುತ್ತೆ. ಏನಿದು CNG ಅಂತ ಅಂದರೆ, ಫಸ್ಟ್ಲಿ ಇಟ್ ಈಸ್ ಎಕೋ ಫ್ರೆಂಡ್ಲಿ. ಇದು ತುಂಬ ಎಕೋ ಫ್ರೆಂಡ್ಲಿ ಆಗಿರುತ್ತೆ. ಇದು ಮೇನ್ ಕಂಪೋಸಿಷನ್ ಬಂದು ಮೀಥೇನ್, ದಟ್ ಈಸ್ CH4. ಮೀಥೇನಿಂದ ಇದು ಮೇನ್ ಕಂಪೋಸಿಷನ್ ಆಗಿರುತ್ತೆ. ಮತ್ತು ಇದನ್ನು ವೆಹಿಕಲ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಇದು ತುಂಬ ಎಕೋ ಫ್ರೆಂಡ್ಲಿ ಫ್ಯೂಯಲ್ ಆಗಿರುತ್ತೆ, ಮತ್ತು ಮೇನ್ಲಿ ಕಂಪೋಸಿಷನ್ ಮೀಥೇನ್ ಆಗಿರುತ್ತೆ. ಆ್ಯಂಡ್ ಯೂಸ್ಡ್ ಇನ್ ವೆಹಿಕಲ್ಸಲ್ಲಿ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ದೆನ್ ಒಂದು ನೆನ್ಪಿಟ್ಕೊಳ್ಳಿ, ಈ CNG ಮತ್ತು LPG ಎರಡೂ ಕೂಡ ಒಂದೇ ಅಲ್ಲ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂದರೆ ಬೇರೆ, ಆ್ಯಂಡ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದರೆ ಬೇರೆನೆ. ಎರಡೂ ಕೂಡ ಒಂದೇ ಅಂತ ಕನ್ಫ್ಯೂಷನ್ ಆಗಬೇಡಿ. ದಿಸ್ ಈಸ್ CNG ವೇರ್ ವಿ ಯೂಸ್ಡ್ ಇನ್ ಅ ಕಾರ್ಸ್.
ದೆನ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇಸ್ ಅ ನ್ಯಾಚುರಲ್ ಗ್ಯಾಸ್, ಮೋಸ್ಟ್ಲಿ ದ ಮೀಥೇನ್ ಅದು ನ್ಯಾಚುರಲ್ ಗ್ಯಾಸ್ ಆಗಿರುತ್ತೆ, ಅದರಲ್ಲಿ ಮೀಥೇನ್ ಜಾಸ್ತಿ ಇರುತ್ತೆ. ಕಂಪ್ರೆಸ್ಡ್ ಟು ಹೈ ಪ್ರೆಷರ್, ಅದನ್ನು ತುಂಬ ಹೈ ಪ್ರೆಷರಿಗೆ ಕಂಪ್ರೆಸ್ ಮಾಡಿರ್ತಾರೆ. ಎಷ್ಟಕ್ಕೆ ಅಂದರೆ ಲೈಕ್ 200 to 250 ಬಾರ್ ಫಾರ್ ಯೂಸ್ ಆಫ್ ಆ್ಯಸ್ ಅ ಕ್ಲೀನರ್ ಆಗಿ ಯೂಸ್ ಮಾಡೋದಕ್ಕೆ ಅದನ್ನು ಬಳಸಿರ್ತಾರೆ. ದೆನ್ ಆಲ್ಟರ್ನೇಟಿವ್ ವೆಹಿಕಲ್ ಫ್ಯೂಲ್, ಅಂದರೆ ಕೆಲವೊಂದಿಷ್ಟು ವೆಹಿಕಲಲ್ಲಿ ಆಲ್ಟರ್ನೇಟಿವ್ ಆಗಿ ಫ್ಯೂಯಲ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ ಇನ್ಸ್ಟೆಡ್ ಆಫ್ ಪೆಟ್ರೋಲ್ ಆರ್ ದ ಡೀಸೆಲ್. ರೆಡ್ಯೂಸಿಂಗ್ ದ ಎಮಿಷನ್ ಲೈಕ್ ಅ ಸೂಟ್ ಅಂತ ಅಂದರೆ ಲೈಕ್ ಇನ್ಕಂಪ್ಲೀಷನ್ ಬರ್ನಿಂಗ್ ಆಫ್ ಅ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ವಿಚ್ ರಿಲೇಸ್ ಲೈಕ್ ದಟ್ ಏನು ಕಾರ್ಬನ್ ಕಂಟೆಂಟ್ನ ಅಲ್ಲೇ ಬಿಡುವಂಥದ್ದನ್ನೆಲ್ಲ ಮಾಡೋದಿಲ್ಲ ಯಾವುದು ಇದು ಮೀಥೇನ್. ಮತ್ತು ಆ್ಯಂಡ್ NOx ಅಂದರೆ ನೈಟ್ರೋಜಿನಿಯಸ್ ಆಕ್ಸೈಡ್ಸ್ಗಳನ್ನ ಕೂಡ ಇದು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ವೈಲ್ ಆಫರಿಂಗ್ ಸೇವಿಂಗ್ಸ್ ಆ್ಯಂಡ್ ಇಂಪ್ರೂವ್ಡ್ ಎಂಜಿನ್ ಲೈಫ್ ಡ್ಯೂ ಟು ಕ್ಲೀನರ್ ಬರ್ನಿಂಗ್, ಅಂದರೆ ನಾನು ಹೇಳಿದ್ನಲ್ಲ ಸೂಟ್ ಅಂತ ಅಂದರೆ ಅನ್ಕ್ಲಿಯರ್ಡ್ ಬರ್ನಿಂಗ್ ಆಗಿರುತ್ತೆ, ಬಟ್ ಇಲ್ಲಿ ಕ್ಲೀನರ್ ಬರ್ನಿಂಗ್ ಆಗಿರುತ್ತೆ ಎಲ್ಲ ಕಾರ್ಬನ್ ಕಾಂಪೊನೆಂಟ್ಸ್ಗಳು. ಸೊ ಹಾಗಾಗಿ ಇದು ಇಂಜಿನ್ ಲೈಫ್ನ ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಸ್ಟೋರ್ಡ್ ಇನ್ ಹೈ ಸ್ಟ್ರೆಂತ್ ಸಿಲಿಂಡರಲ್ಲಿ ಇದನ್ನು ಸ್ಟೋರ್ ಮಾಡ್ತಾ ಹೋಗ್ತಾರೆ, ಅದಕ್ಕೆ ತುಂಬ ಸ್ಟ್ರೆಂತ್ ಇರಬೇಕು ಅಂಥ ಸಿಲಿಂಡರ್ಲಿ ಅವರು ಅದನ್ನು ಮೀಥೇನ್ ಗ್ಯಾಸ್ನ ಸ್ಟೋರ್ ಮಾಡ್ತಾ ಹೋಗ್ತಾರೆ. ದೆನ್ ಇದ್ರ ಕಂಪೋಸಿಷನ್ ಅಂತ ತೊಗೊಂಡ್ವಿ ಅಂದರೆ ಪ್ರೈಮರಿಲಿ ಇದು ಮೀಥೇನಿಂದ ಕಂಪೋಸ್ ಆಗಿರುತ್ತೆ. ದೆನ್ ಸ್ಟೋರೇಜ್ ಅದು ಬಿಟ್ಟು ಲೈಕ್ ಈಥೇನ್ ಕೂಡ ಪ್ರೆಸೆಂಟ್ ಇರುತ್ತೆ, ಬಟ್ ಮಿನಿಮಮ್ ಅಮೌಂಟಲ್ಲಿ ಪ್ರೆಸೆಂಟ್ ಇರುತ್ತೆ. ದೆನ್ ಸ್ಟೋರೇಜ್ ಅಂತ ಅಂದರೆ ಇದನ್ನು ಕಂಪ್ರೆಸ್ ಮಾಡಿ ಸ್ಟೋರ್ ಮಾಡ್ತಾ ಹೋಗ್ತಾರೆ. ದೆನ್ ರೆಡ್ಯೂಸಿಂಗ್ ಇಟ್ಸ್ ವಾಲ್ಯೂಮ್ ಬೈ ಓವರ್ 99% ಅಷ್ಟು ವಾಲ್ಯೂಮ್ನ ರೆಡ್ಯೂಸ್ ಮಾಡಿಬಿಟ್ಟು ಕಂಪ್ರೆಸ್ ಮಾಡ್ತಾ ಹೋಗ್ತಾರೆ ಫಾರ್ ಸ್ಟೋರೇಜ್ನ ವೆಹಿಕಲ್ಸ್. ಹಾಗಿದ್ರೆ ಇದನ್ನು ಬೆನಿಫಿಟ್ಸ್ ಏನು? ಕ್ಲೀನರ್ ಬರ್ನಿಂಗ್, ಅದು ಕಂಪ್ಲೀಟಾಗಿ ಕ್ಲೀನಾಗಿ ಬರ್ನ್ ಮಾಡ್ತಾ ಹೋಗುತ್ತೆ. ಏನು ಲೈಕ್ ಕಾರ್ಬನ್ ಕಂಟೆಂಟ್ ಏನನ್ನು ಕೂಡ ಇದು ಉಳ್ಸಕ್ಕೆ ಹೋಗಲ್ಲ. ದೆನ್ ಲೋವರ್ ದ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ CO2, ನಾವು ಗೊತ್ತಿದೆ ಡೀಸೆಲ್ ಪೆಟ್ರೋಲಿಂದ CO2 ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಅದು ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ನ್ಯಾಚುರಲ್ ಗ್ರೀನ್ ಹೌಸ್ ಗ್ಯಾಸಸ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಇದು ಕಮ್ಮಿ ಮಾಡುತ್ತೆ, ಇದರಿಂದ ಹೆಲ್ಪ್ ಆಗಬಹುದು. ದೆನ್ ಫ್ಯೂವರ್ ಪಾರ್ಟಿಕ್ಯುಲೇಟ್ಸ್ ಲೈಕ್ ಸೂಟ್, as I said earlier itself. Then less NOx ಲೈಕ್ ನೈಟ್ರೋಜನಸ್ ಆಕ್ಸೈಡ್ಸ್ನ ಇದು ಕಮ್ಮಿ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ದೆನ್ ಸೇಫರ್ ಇನ್ ಸ್ಪಿಲ್ಸ್, ದೆನ್ ಎಕ್ಸ್ಟೆಂಡೆಡ್ ಇಂಜಿನ್ ಲೈಫ್ನ ಎಕ್ಸ್ಟೆಂಡ್ ಮಾಡುತ್ತೆ, ಮತ್ತು ಇದು ಎಕನಾಮಿಕಲ್ ಆಗಿದೆ. ದೆನ್ ಯೂಸೇಜ್ ಅಂತ ತೊಗೊಂಡ್ವಿ ಅಂದರೆ ಪವರ್ಸ್ ಕಾರಲ್ಲಿ ಯೂಸ್ ಮಾಡ್ತಾರೆ, ಬಸ್ಸಸ್ಸಲ್ಲಿ, ಆಟೋ ರಿಕ್ಷಾ ಆ್ಯಂಡ್ ಕಮರ್ಷಿಯಲ್ ಫ್ಲೀಟ್ ಆ್ಯಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಅ ಗ್ಯಾಸೋಲಿನ್ ಮತ್ತು ಡೀಸೆಲ್. ಕಮರ್ಷಿಯಲ್ ಫ್ಲೀಟ್ಸ್ಗಳಲ್ಲಿ ಗ್ಯಾಸೋಲಿನ್ ಮತ್ತು ಡೀಸೆಲ್ನ ಸಬ್ಸ್ಟಿಟ್ಯೂಟ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ದೆನ್ ಹೇಗೆ ವರ್ಕ್ ಆಗುತ್ತೆ? ನ್ಯಾಚುರಲ್ ಗ್ಯಾಸ್ ಈಸ್ ಎಕ್ಸ್ಟ್ರಾಕ್ಟೆಡ್, ಮೊದಲು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಪ್ಯೂರಿಫೈ ಮಾಡ್ತಾರೆ, ದೆನ್ ಕಂಪ್ರೆಸ್ ಮಾಡ್ತಾ ಹೋಗ್ತಾರೆ. ಸೆಂಟ್ ವಯಾ ಪೈಪ್ಲೈನ್, ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡ್ತಾರೆ? ಪೈಪ್ಲೈನ್ ಮುಖಾಂತರ ಕಳಿಸ್ತಾ ಹೋಗ್ತಾರೆ ಫ್ಯೂಲಿಂಗ್ ಸ್ಟೇಷನ್ಗಳಿಗೆ, ಪೆಟ್ರೋಲ್ ಈ ಥರದ್ದೆಲ್ಲ ಆ ಫ್ಯೂಲಿಂಗ್ ಸ್ಟೇಷನ್ಗೆ ಇದನ್ನು ಕಳಿಸ್ತಾ ಹೋಗ್ತಾರೆ. ದೆನ್ ರೀಫ್ಯೂಲಿಂಗ್ ಅಂತ ಬಂದರೆ filled into specialized high pressure tanks in a vehicles at a station. ಹೈ ಪ್ರೆಷರ್ ಟ್ಯಾಂಕ್ಸಲ್ಲಿ ಇದನ್ನು ವೆಹಿಕಲಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಾರೆ, ಸಿಮಿಲರ್ ಟು ಪೆಟ್ರೋಲ್ ಮತ್ತು ಡೀಸೆಲ್ನ ಹೇಗೆ ಸ್ಟೋರ್ ಮಾಡ್ತಾರೆ ಹಾಗೆ, ಬಟ್ ಇಲ್ಲಿ ಹೈ ಪ್ರೆಷರಲ್ಲಿ ಇದನ್ನು ಸ್ಟೋರ್ ಮಾಡ್ತಾ ಹೋಗ್ತಾರೆ. ದೆನ್ ಅಡ್ವಾಂಟೇಜಸ್ ಅಂತ ತಗೊಂಡ್ರೆ ಇದು ಎನ್ವಿರಾನ್ಮೆಂಟಲಿ ವೆರಿ ಹೆಲ್ಪ್ಫುಲ್, ಸಿಗ್ನಿಫಿಕೆಂಟ್ಲಿ ರೆಡ್ಯೂಸಸ್ ದ ಟೇಲ್ ಪೈಪ್ ಪಾಲ್ಯೂಟೆಂಟ್ಸ್ ಲೈಕ್ ನೈಟ್ರೋಜನಸ್ ಆಕ್ಸೈಡ್ನ ಪ್ರೊಡ್ಯೂಸ್ ಮಾಡ್ದಲೇ ಇರೋದಕ್ಕೆ ಸ್ವಲ್ಪ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ದೆನ್ ಕಾರ್ಬನ್ ಡೈಆಕ್ಸೈಡ್ನ ಕಂಪೇರ್ ಟು ಪೆಟ್ರೋಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡಕ್ಷನ್ ಕೂಡ ಸ್ವಲ್ಪ ಇದು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಇಂಪ್ರೂವಿಂಗ್ ದ ಅರ್ಬನ್ ಏರ್ ಕ್ವಾಲಿಟಿನ ಇದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ, ಬಿಕಾಸ್ ವಿ ನೋ ದ್ಯಾಟ್ ದೆಹಲಿಯಲ್ಲಿ ತುಂಬ ಏರ್ ಪೊಲ್ಯೂಷನ್ ಆಗಿದೆ ಬಿಕಾಸ್ ಆಫ್ ದ ವೆಹಿಕಲ್ಸ್. ಸೊ ಈ ಮಿಥೇನ ನಾವು ರಿಪ್ಲೇಸ್ ಮಾಡಿಕೊಂಡ್ರೆ ಇಟ್ ಮೈಟ್ ಬಿ ಹೆಲ್ಪ್ಫುಲ್ ಫಾರ್ ಅಸ್. ಕಂಪ್ಲೀಟಾಗಿ ರೆಡ್ಯೂಸ್ ಮಾಡುತ್ತೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲೋ 5% ಇದು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ದೆನ್ ಇಂಜಿನ್ ಹೆಲ್ತ್ ಲೀವ್ಸ್ ನೋ ಕಾರ್ಬನ್ ಡೆಪಾಸಿಟ್ನ ಇದು ಎಲ್ಲೂ ಬಿಡಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇನ್ನೊಂದೇನು ಮಾಡುತ್ತೆ? ಕೀಪಿಂಗ್ ಎಂಜಿನ್ ಆಯಿಲ್ ಕ್ಲೀನರ್ ಆ್ಯಂಡ್ ರೆಡ್ಯೂಸಿಂಗ್ ದ ವೇರ್. ಆಮೇಲೆ ಇಂಜಿನ್ ಆಯಿಲ್ನ ಇದು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಕಾಸ್ಟ್ ಆಫ್ ಆ್ಯಂಡ್ ಮೋರ್ ಎಕಾನಮಿಕಲ್ ದ್ಯಾನ್ ದ ಟ್ರೆಡಿಷನಲ್ ಫ್ಯೂಲ್ಸ್. ಹಳೆ ಫ್ಯೂಲ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಇರುತ್ತೆ, ಎಕನಾಮಿಕಲ್ ಆಗಿರುತ್ತೆ. ದೆನ್ ಸೇಫರ್ ದೆನ್ ಪೆಟ್ರೋಲ್ LPG ಡ್ಯೂ ಟು ಇಟ್ಸ್ ಲೈಟರ್ ದೆನ್ ಏರ್ ನೇಚರ್. ಸೇಫ್ಟಿ ಅಂತ ತೊಗೊಂಡ್ರೆ ಪೆಟ್ರೋಲ್ ಮತ್ತು LPGಗಿಂತ ಇದು ಸೇಫ್ ಆಗಿರುತ್ತೆ, ಯಾಕೆಂದರೆ ಇದು ಲೈಟರ್ ಅಂದರೆ ಸ್ವಲ್ಪ ಹೆವಿ ಲೈಟ್ ಇರುತ್ತೆ, ಬಿಕಾಸ್ ಆಫ್ ನ್ಯಾಚುರಲ್ ಏರ್ ಅಲ್ವಾ. ಡಿಸ್ಪರ್ಸಿಂಗ್ ಕ್ವಿಕ್ಲಿ ಇನ್ ಅ ಕೇಸ್ ಆಫ್ ಲೀಕ್, ಅದೇ ಲೀಕ್ ಏನಾದ್ರು ಆಯಿತು ಅಂದರೆ ಇದನ್ನು ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಕೂಡ ಇದನ್ನು ಡಿಸ್ಪರ್ಸ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ಅಬೌಟ್ ದ CNG ಆ್ಯಂಡ್ ದ full form is like abbreviation is compressed natural gas. And the next question,
Which of the following gas is respired by the plants? So please look over here. They are asking respired by the plants. ರೆಸ್ಪಿರೇಷನ್ಗೂ ಫೋಟೋಸಿಂಥಸಿಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಡೋಂಟ್ ಮಿಕ್ಸ್ ಇಟ್ ಅಪ್. ಓಕೆ, ರೆಸ್ಪಿರೇಷನ್ ಆ್ಯಂಡ್ ದ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಒಂದು ಫಿನಾಮಿನಾ ವೆನ್ ಇಟ್ ವಿಲ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಅ ಸನ್. ಬಟ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ ಅಂದರೆ ನಾವು ಹೇಗೆ ಆಕ್ಸಿಜನ್ನ ಇಂಟೇಕ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಕೊಡ್ತೀವಿ, ಪ್ಲ್ಯಾಂಟ್ಸಲ್ಲೂ ಕೂಡ ಸೇಮ್ ಆಗುತ್ತೆ. ಪ್ಲ್ಯಾಂಟಲ್ಲೂ ಕೂಡ ಅದು ಆಕ್ಸಿಜನ್ನೇ ತಗೊಳುತ್ತೆ. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಕ್ಸಿಜನ್. ದೇ ಆರ್ ಆಸ್ಕಿಂಗ್ ಅಬೌಟ್ ದ ರೆಸ್ಪಿರೇಷನ್. ಬಟ್ ಫೋಟೋಸಿಂಥಸಿಸಲ್ಲಿ ಏನಾಗುತ್ತೆ, ಅದು ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ನಮಗೆ ಕೊನೆಗೆ ಆಕ್ಸಿಜನ್ನ ಕೊಡುವಂಥದ್ದು. ಬಟ್ ರೆಸ್ಪಿರೇಷನ್ ಅಂತ ತಗೊಂಡ್ವಿ ಅಂತ ಅಂದರೆ ಫಸ್ಟು ಅದು ಆಕ್ಸಿಜನ್ನೇ ಇಂಟೇಕ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಆಚೆ ಆಗ್ತಾ ಹೋಗುತ್ತೆ. ಬಿಕಾಸ್ ಇಟ್ ಆಲ್ಸೋ ನೀಡ್ ಎನರ್ಜಿ, ರೈಟ್? ರೆಸ್ಪಿರೇಷನ್ ಅಂದರೆ ಏನು, ನಾವು ತಗೊಳ್ಳೋ ಆಕ್ಸಿಜನ್ನ ಬ್ರೇಕ್ ಡೌನ್ ಆಗಿ ಕೊನೆಗೆ ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂಥದ್ದು. ದ ಪ್ರೋಸೆಸ್ ಆಫ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಯಾವ ಥರ ಆಗುತ್ತೆ? ಡ್ಯೂರಿಂಗ್ ರೆಸ್ಪಿರೇಷನ್ ಇನ್ ಅ ಡಿಫ್ರೆಂಟ್ ಪ್ಲಾಂಟ್ ಪಾರ್ಟ್ಸ್ ಸಿಗ್ನಿಫಿಕೆಂಟ್ಲಿ ಲೆಸ್ ಎಕ್ಸ್ಚೇಂಜ್ ಆಫ್ ಅ ಗ್ಯಾಸ್ ವಿಲ್ ಟೇಕ್ಸ್ ಪ್ಲೇಸ್. ಪ್ಲಾಂಟ್ಸ್ನ ಡಿಫ್ರೆಂಟ್ ಪಾರ್ಟಲ್ಲಿ ಕೆಲವೊಂದು ಕಡೆ ಲೆಸ್ ಎಕ್ಸ್ಚೇಂಜ್ ಆಫ್ ದ ಗ್ಯಾಸಸ್ ಆಗ್ತಾ ಹೋಗುತ್ತೆ. ಹೆನ್ಸ್ ಈಚ್ ಪಾರ್ಟ್ ನರಿಷಸ್ ಆ್ಯಂಡ್ ಫುಲ್ಫಿಲ್ ಇಟ್ಸ್ ಓನ್ ಎನರ್ಜಿ ರಿಕ್ವೈರ್ಮೆಂಟ್. ಸೊ ಹಾಗಾಗಿ ಪ್ರತಿಯೊಂದು ಪಾರ್ಟಿಗೂ ಕೂಡ ಅದರದ್ದೇ ಆದಂತಹ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಅದು ನರಿಶ್ಮೆಂಟ್ ಅದು ಬೇಕೇ ಬೇಕು. ಸೊ ಕನ್ಸಿಕ್ವೆಂಟ್ಲಿ ಲೀವ್ಸ್, ಸ್ಟೆಮ್ ಆ್ಯಂಡ್ ರೂಟ್ಸ್ ಆಫ್ ಅ ಪ್ಲಾಂಟ್ ಸೆಪರೇಟ್ಲಿ ಎಕ್ಸ್ಚೇಂಜ್ ದ ಗ್ಯಾಸಸ್. ದಟ್ಸ್ ಒನ್ ಎಸ್ ಆಫ್ ಕೋರ್ಸ್. ಇಲ್ಲಿ ಏನಾಗುತ್ತೆ, ಲೀಫು, ಸ್ಟೆಮ್ಮು ಮತ್ತು ರೂಟ್. ಸಿ, ಈ ಲೀಫು, ಸ್ಟೆಮ್ಮು ಮತ್ತು ಈ ರೂಟು ಕಂಪ್ಲೀಟ್ಲಿ ಸೆಪರೇಟಾಗಿ ಗ್ಯಾಸ್ನ ಎಕ್ಸ್ಚೇಂಜ್ ಮಾಡ್ತಾ ಹೋಗುತ್ತೆ. ಲೀವ್ಸ್ ಪ್ರೊಸೆಸಸ್ ಸ್ಟೊಮ್ಯಾಟ. ಸೊ ಲೀವ್ಸಲ್ಲಿ ಸ್ಮಾಲ್ ಸ್ಪೋರ್ಸ್ ಇರುತ್ತೆ. ಅದನ್ನು ನಾವು ಸ್ಟೊಮ್ಯಾಟ ಅಂತ ಹೇಳಿ ಕರಿತೀವಿ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ? ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಇಸ್ ನಥಿಂಗ್ ಬಟ್ ಎಕ್ಸ್ಚೇಂಜ್ ಆಫ್ ದ ಗ್ಯಾಸಸ್. ಸ್ಟೊಮ್ಯಾಟದಲ್ಲಿ ಟೈನಿ ಪೋರ್ಸ್ ಪ್ರೆಸೆಂಟ್ ಇರುತ್ತೆ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ದ ಆಕ್ಸಿಜನ್ ಇಸ್ ಕನ್ಸ್ಯೂಮ್ಡ್ ಬೈ ಅ ಸ್ಟೊಮ್ಯಾಟ ಈಸ್ ಯೂಸ್ಡ್ ಬೈ cells in the leaves is disintegrated glucose into water and the ಕಾರ್ಬನ್ ಡೈಆಕ್ಸೈಡ್. ಸೊ ಅದು ಸೆಲ್ಸಿಂದ ಯೂಸ್ ಆಗಿಬಿಟ್ಟು ಕೊನೆಗೆ ಅದೇನಾಗುತ್ತೆ, ಗ್ಲೂಕೋಸ್ ಆ್ಯಂಡ್ ವಾಟರ್ ದೆನ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಇದು ಕನ್ವರ್ಟ್ ಆಗ್ತಾ ಹೋಗುತ್ತೆ ಕೊನೆಗೆ. ಸೊ ಪ್ಲೀಸ್ ರಿಮೆಂಬರ್ ದಟ್ they are asking about the respiration, not about the photosynthesis. If they are asked about the photosynthesis, you can go with the carbon dioxide. But like as human being, plants are also will respire. They will intake the oxygen, not the carbon dioxide for their respiration. Then, which of the following is an example of a renewable energy source? ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವುದು ರಿನ್ಯೂವೇಬಲ್ ಎನರ್ಜಿ ಅಂದರೆ ಇಟ್ ವಿಲ್ ಬಿ ಅ ಅನ್ಲಿಮಿಟೆಡ್ ಸೋರ್ಸ್ ಆ್ಯಂಡ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಮೆನಿ ಪರ್ಪಸಸ್ ಅನ್ನೋ ಥರ. ಸೊ ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಇಸ್ ಸೋಲಾರ್ ಎನರ್ಜಿ. ವೈ ಸೋಲಾರ್ ಎನರ್ಜಿ ಯಾಕೆ ಅಂತ ಅಂದರೆ, ಸೋಲಾರ್ ಎನರ್ಜಿಯಿಂದ ನಾವು ತುಂಬ ವರ್ಕ್ನ ಮಾಡ್ಬೋದು. ಲೈಕ್ ಎಲೆಕ್ಟ್ರಿಕಲ್ ಎನರ್ಜಿ ತೊಗೊಳ್ಬೋದು. ಎಲೆಕ್ಟ್ರಿಸಿಟಿ ಇಸ್ ಅ ಮೇಜರ್ ಒನ್, ಹೌದಾ? ಸೋಲಾರ್ ಎನರ್ಜಿಯಿಂದ. ಅದು ಬಿಟ್ಟರೆ ಇನ್ನೂ ಏನೇನು ಬರುತ್ತೆ, ಲೈಕ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಈ ಥರದ್ದೆಲ್ಲ ಸಮ್ ಅದರ್ ಪರ್ಪಸ್ ಬಂದೇ ಬರುತ್ತೆ ರಿನ್ಯೂವೇಬಲ್ ಎನರ್ಜಿ. ಲೈಕ್ ಅನ್ಲಿಮಿಟೆಡ್ ಹೈಡ್ರೋ, ಲೈಕ್ ಜೋಗ ಅಂತ ತೊಗೊಂಡ್ರೆ ಇಟ್ ವಿಲ್ ಬಿ ಲೈಕ್ ಅನ್ಲಿಮಿಟೆಡ್. ಸೊ ಒಂದು ಪರ್ಪಸ್ ಅದು ಅನ್ಲಿಮಿಟೆಡ್ ಆಗಿರುತ್ತೆ ಮತ್ತು ಎಲ್ಲ ಪರ್ಪಸ್ಗೂ ಕೂಡ ಮ್ಯಾಕ್ಸಿಮಮ್ ಪರ್ಪಸ್ಸಿಗೆ ಅದನ್ನ ಯೂಸ್ ಮಾಡ್ತಾ ಹೋಗ್ತಿರ್ತೀವಿ. ದೆನ್ ವಾಟ್ ಅಬೌಟ್ ನಾನ್ ರಿನ್ಯೂವೇಬಲ್ ಎನರ್ಜಿ? ಸಿ, ಇಫ್ ವಿ ಕನ್ಸಿಡರ್ ದ ಕೋಲ್, ಇಟ್ ಈಸ್ ಅ ಲಿಮಿಟೆಡ್ ಇನ್ ನೇಚರ್. ಸೊ ಅದಾಯಿತು ಅಂದರೆ ಅಲ್ಲಿ ಮುಗಿದೋಯ್ತು, ಮತ್ತು ಅದನ್ನು ನಮಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಟೈಮ್ ಅಂತೂ ತುಂಬ ತೊಗೊಳುತ್ತೆ. ದೆನ್ ನ್ಯಾಚುರಲ್ ಗ್ಯಾಸ್ ಕೂಡ ಲಿಮಿಟೆಡ್ ನೇಚರ್ ಇರುತ್ತೆ. ದೆನ್ ಫಾಸಿಲ್ ಫ್ಯೂಲ್, ದಟ್ ಮೀನ್ಸ್ ಪೆಟ್ರೋಲಿಯಂ ಕೂಡ ಇಟ್ಸ್ ಒನ್ ಆಫ್ ದ ಫಾಸಿಲ್ ಫ್ಯೂಲ್ ಆಗಿರುತ್ತೆ. ಇಟ್ ಕಾಂಟ್ ಬಿ ಲೈಕ್ ರಿಯೂಸಬಲ್. ಸೊ ವೈ ಸೋಲಾರ್ ಎನರ್ಜಿ ಕಮ್ಸ್ ಫ್ರಮ್ ದ ಸನ್? ಒಂದು ಸೋಲಾರ್ ಎನರ್ಜಿ ಸನ್ನಿಂದ ಬರುತ್ತೆ. ಸನ್ ಎನರ್ಜಿ ಈಸ್ ಅವೈಲೇಬಲ್ ಎವ್ರಿ ಡೇ ಆ್ಯಂಡ್ ವಿಲ್ ನಾಟ್ ರನ್ ಔಟ್. ಅದು ರನ್ ಔಟ್ ಆಗಲ್ಲ, ಎವ್ರಿ ಡೇ ನಮಗೆ ಅವೈಲೇಬಿಲಿಟಿ ಇರುತ್ತೆ. ಹೆನ್ಸ್ ಸೋಲಾರ್ ಎನರ್ಜಿ ಈಸ್ ಅ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಹಾಗಾಗಿ ಇಲ್ಲಿ ನಾವು ಹೇಳ್ತೀವಿ ಸೋಲಾರ್ ಎನರ್ಜಿ ರಿನ್ಯೂವಬಲ್ ಆಗಿರುತ್ತೆ. ಕೋಲ್ ಯಾಕೆ ಆಗಿರಲ್ಲ? ಕೋಲು ನಾನ್ ರಿನ್ಯೂವಬಲ್ ಬಿಕಾಸ್ ಲಿಮಿಟೆಡ್ ಮತ್ತು ಇದು ಎಕ್ಸಾಸ್ಟ್ ಬೇಗ ಆಗ್ತಾ ಹೋಗುತ್ತೆ. ಮಿಕ್ಕಿದ್ದು ನ್ಯಾಚುರಲ್ ಗ್ಯಾಸ್ ಮತ್ತು ಫಾಸಿಲ್ ಫ್ಯೂಲ್ ಆಗಿರುತ್ತೆ. ದೆನ್ ಪೆಟ್ರೋಲಿಯಂ ಕೂಡ ಅದು ಒನ್ ಆಫ್ ದ ಫಾಸಿಲ್ ಫ್ಯೂಲ್ ಆ್ಯಂಡ್ ಇಟ್ ವಿಲ್ ಕಮ್ಸ್ ಅಂಡರ್ ದ ನಾನ್ ರಿನ್ಯೂವಬಲ್ energy because it will be in a limited emission. So which of the following is an example for a renewable energy? That will be a solar energy. And that's all for the today. Thank you, Anantal. Bye bye.